ನಮಸ್ಕಾರ. ನಾನು ಗಣೇಶ್ ಕಾಸರಗೋಡು, ಸುದ್ದಿ ಮನೆಯಿಂದ. ಸಂತೋಷವನ್ನು ಹಂಚಿಕೊಂಡರೆ ಅದು ಹೆಚ್ಚಾಗುತ್ತದೆ, ದುಃಖವನ್ನು ಹಂಚಿಕೊಂಡರೆ ಅದು ಕಮ್ಮಿ ಆಗುತ್ತದೆ. ಇದು ಥೀಮ್, ನಮ್ಮ ಇವತ್ತಿನ ಮಾತುಕತೆಯ ಥೀಮ್ ಇದು. ತುಂಬ ಸಂತೋಷವಾದಾಗ ಅದನ್ನು ಗೆಳೆಯನೊಟ್ಟಿಗೆ ಹಂಚಿಕೊಂಡ್ರೆ ಇನ್ನು ಸ್ವಲ್ಪ ಹೆಚ್ಚು ಸಂತೋಷ ಆಗ್ತದೆ. ದುಃಖದಲ್ಲಿರುವಾಗ ಗೆಳೆಯಂತರ ಹಚ್ಚಿಕೊಂಡ್ರೆ ಆ ದುಃಖ ಕಮ್ಮಿ ಆಗುತ್ತೆ. ಸೊ ಹೆಚ್ಚು ಕಮ್ಮಿಯ ಒಂದು ಥಿಯರಿ ಇಲ್ಲಿ ಮಾತಾಡಲಿಕ್ಕೆ ಹೊರಟಿರೋದು. ತುಂಬ ವಿಚಿತ್ರವಾದ ಒಂದು ಪ್ರಸಂಗದಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ. ಅಲ್ಲಿ ನೋಡಿದರೆ ನಮ್ಮ ದರ್ಶನ್ ಅವರು ವಿಚಾರಣಾಧೀನ ಕೈದಿಯಾಗಿ ಪರಪ್ಪನ ಅಗ್ರಹಾರ ಸೇರಿಕೊಂಡಿದ್ದಾರೆ. ಇಲ್ಲಿ ಈಗ ನಮ್ಮ ಅತಿಥಿಯಾಗಿ ಬಂದಿರೋರು ಸುಮಾರು 22 ವರ್ಷಗಳ ಹಿಂದೆ ಅಪರಾಧಿಯಾಗಿ ಜೈಲು ಸೇರಿಕೊಂಡು ನಿರಪರಾಧಿಯಾಗಿ ಹೊರಗೆ ಬಂದಂಥ ವಿಚಿತ್ರ ಕಥೆ. ಅದಕ್ಕೆ ನಾನು ಹೇಳಿದ್ದು ವಿಚಿತ್ರವಾದ ಘಟನೆ, ಒಂದು ಕಥೆ ಇದು, ಒಂದು ಸ್ಟೋರಿ. ಕೋರ್ಟಲ್ಲಿ ಅಪರಾಧಿ ಅಂತ ಪ್ರೂವ್ ಆಯಿತು, ಜೈಲಿಗೆ ಹೋದರು. ಸುಮಾರು 280 ದಿವಸ, ಬರೋಬ್ಬರಿ 280 ದಿವಸ ಒಂದು ಜೈಲಲ್ಲಿ ಶಿಕ್ಷೆ ಅನುಭವಿಸಿ ನಿರಪರಾಧಿ ಅಂತ ಪ್ರೂವ್ ಆಗಿ ಹೊರಗೆ ಬಂದವರು. ಅವರ ಹೆಸರು, ಇನ್ನೊಂದು ರೀತಿಯಲ್ಲಿ ಹೇಳೋದಿದ್ದರೆ, ಹರೀಶ್ ರಾಯ್. ಅವರೀಗ ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ. ನಮಸ್ಕಾರ. ನಮಸ್ತೆ ಹರೀಶ್ ರಾಯ್. ಎಲ್ಲ ನಿಮ್ಮ ಆಶೀರ್ವಾದ. ಕೋರ್ಟಿನ ಆಶೀರ್ವಾದ ಯಾಕೆ ಆಗಾಯ್ತು ಆಗ? ಘಟನೆ ಒಂದು ಸಲ ಫ್ಲ್ಯಾಶ್ ಬ್ಯಾಕ್ಗೆ ಹೋಗಿ, ಒಂದೊಂದೇ ಆ ಕಾಲದಲ್ಲಿ ನೀವು ಹೇಳಿದ ಸ್ಟೋರಿಯನ್ನು ವಿಜಯ ಕರ್ನಾಟಕದಲ್ಲಿ ಫ್ರಂಟ್ ಪೇಜ್ನಲ್ಲಿ ಬರೆದಿದ್ದೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ರೆಸ್ಪಾನ್ಸ್ ಇನ್ನೊಂದು ರೀತಿಯಲ್ಲಿ ಅಯ್ಯೋ ಈಗ ಆಗಬಾರ್ದಿತ್ತು ಅಂತ. ಹೌದು, ಅಪರಾಧ ಮಾಡದೆ ಅಪರಾಧಿ ಅಂತ ಪಟ್ಟ ಕಟ್ಟಿ ಜೈಲಿಗೆ ಹೋಗಿ ಶಿಕ್ಷೆ ಅನುಭವಿಸ್ಕೊಂಡು ನಿರಪರಾಧಿಯಾಗಿ ಹೊರಗೆ ಬರೋದಿದೆಯಲ್ಲ, ತುಂಬ ಕಷ್ಟದ ಕೆಲಸ ಅದು. ಹೌದು. ಈಗ ಮೊದಲನೇದಾಗಿ ಫಿಲ್ಮಲ್ಲಿ ತೋರಿಸ್ತಾರೆ ಅಥವಾ ಕೆಲವು ಹೊಸ ಯೂಟ್ಯೂಬಲ್ಲಿ ಲಾಸ್ಟಿದ್ದು ಡೈಲಾಗಿನ ಫಸ್ಟಲ್ಲಿ ಹೇಳೋದು. ಸೊ ನಾನು ಇದು ಲಾಸ್ಟ್ ಇದು ಏನು ಕ್ಲೈಮ್ಯಾಕ್ಸ್ ಏನಾಯಿತು ಅಂತ ನಾನು ಹೇಳ್ತೀನಿ ಫಸ್ಟಿಗೆ. ಅಂದರೆ ನಾನು ಕೇಸಿಂದ ಗೆದ್ದು ಬಂದ ಮೇಲೆ ನನಗೆ ಮಾತ್ರಲ್ಲ, ಈ ಚಿತ್ರರಂಗದಲ್ಲಿ ಗುರುಸ್ಥಾನದಲ್ಲಿ ಇರುವ ವ್ಯಕ್ತಿ ಅಂದರೆ ಗಣೇಶ್ ಕಾಸರಗೋಡು ಅವರು. ಪ್ರತಿಯೊಬ್ಬರು ನಟರು ಕೂಡ ಗಣೇಶ್ ಕಾಸರಗೋಡು ಸರ್ ಬರ್ತಾರೆ ಅಂದರೆ ಎಲ್ಲರೂ ಡಿಸಿಪ್ಲಿನ್ ಆ್ಯಂಡ್ ಒಂದು ಭಯ ಎಲ್ಲರಿಗಿದೆ. ಅದು ಒಳಗಡೆಯಿಂದ ಇರುವಂಥದ್ದು ಎಲ್ಲರೂ ಆ ಮನಸ್ಸಲ್ಲಿ ಅವರಿಗೆ ಧೈರ್ಯ, ಅಂದರೆ ಅವರಿಗೆ ಗೌರವ ಕೊಡ್ತಾರೆ. ಇವ್ರು ಹಾಗೆ ಧೈರ್ಯ ತುಂಬ್ತಾರೆ. ಇವನು ಜೈಲ್ ಎಪಿಸೋಡ್ ಬಿಟ್ಟು ನಮಗೆ ಫಿಲ್ಮ್ ಇಂಡಸ್ಟ್ರಿಲಿ ಇರಬೇಕಾದ್ರೆ ಆ್ಯಕ್ಟಿಂಗ್ ಮಾಡುವಾಗ ಯಾವ ಫಿಲ್ಮಲ್ಲಿ ಚೆನ್ನಾಗಿ ಮಾಡಿದ್ದಿ, ಇದು ಚೆನ್ನಾಗಿದೆ, ಆಮೇಲೆ ನಮಗೆ ಪಬ್ಲಿಸಿಟಿ ಎಲ್ಲ ಕೊಡ್ತಾಯಿದ್ರು. ತಪ್ಪು ಮಾಡಿದಾಗ ನಮ್ಮನ್ನು ತುಂಬ ಏನು ಸ್ಟ್ರಿಕ್ಟಾಗಿ ನಮಗೂ ಇದು ಮಾಡಿದ್ದಾರೆ. ಆದರೆ ಆ ಮನಸ್ಸು ಅಷ್ಟು ಒಳ್ಳೆಯದು. ನಾನು ಅದಕ್ಕೆ ಕೆಲವು ಕಡೆಯಲ್ಲಿ ಹೇಳಿದ್ದೀನಿ, ಮೀಡಿಯಾದವ್ರನ್ನಾಗಲಿ ಪ್ರೆಸ್ನವ್ರನ್ನ ಆ ಥರ ಮಾತಾಡಬಾರ್ದು ಯಾರು ಕೂಡ. ಯಾಕಂದರೆ ನಮ್ಮ ದೇಶದ ಒಂದು ದೊಡ್ಡ ಅವರು ಕೊಡುಗೆ ಕೊಟ್ಟವರು. ಸ್ವಾತಂತ್ರ್ಯ ಹೋರಾಟದ ಟೈಮಲ್ಲೂ ಕೂಡ ಅದು ಒಂದು ಇದೆ ಎಂಬುದು ತುಂಬ ದೊಡ್ಡ ಕೊಡುಗೆ. ನಾವೇನೋ ಇವತ್ತು ನಮಗೆ ಕೆಟ್ಟದ್ದು ಬರೆದಾಗ ನಾವು ಹೊಟ್ಟೆ ಕಿಚ್ಚಲಿ ಮಾಡೋದು ಸರಿಯಲ್ಲ. ಅವರವರ ಕೆಲಸ ಅವರವ್ರು ಚೆನ್ನಾಗಿ ಮಾಡಿದ್ದಾರೆ. ಹಾಗಿರುವಾಗ ನಾನು ಹೊರಗೆ ಬಂದ ಮೇಲೆ, ನನ್ನ ಕ್ಲೈಮ್ಯಾಕ್ಸ್ ಇದ್ದು ಡೈಲಾಗ್ ಹೊರಗೆ ಬಂದ ಮೇಲೆ, ನನಗೆ ಒಂದು ಮಗು ಹೋದಾಗ 3 ತಿಂಗಳು ಒಳಗೆ ಬರಬೇಕಾದ್ರೆ 1 ವರ್ಷದ ಮೇಲೆ ಆಗಿತ್ತು. ನನ್ನ ಮಗನಿಗೆ, ನನ್ನ ಫ್ಯಾಮ್ಲಿಗೆ ಬಂದು ಸಪೋರ್ಟಾಗಿ ನಿಂತು ಗಣೇಶ್ ಕಾಸರಗೋಡು ಅವರು. ಆಮೇಲೆ ನೆಕ್ಸ್ಟ್ ಒಳ್ಳೆ ಫಿಲ್ಮ್ ಸಿಗಲಿ ಅಂಥೇಳಿ, ಆವತ್ತಿನ ಕಾಲದಲ್ಲಿ ಪ್ರೆಸ್ನವ್ರು ನಮ್ಮನ್ನೇನು ಮಾತಾಡ್ಸ್ತಿರ್ಲಿಲ್ಲ. ನೀವು ಮುಂದೆ ನಿಂತು ನಮ್ಮನ್ನು ನಡೆಸ್ಕೊಟ್ಟು ಮುಂದೆ ಫಿಲ್ಮ್ ಮಾಡ್ಕೊಂಡು ಹೋಗಬೇಕು, ಯಾವುದೇ ಕಾರಣಕ್ಕೂ ಮತ್ತೆ ಈ ಜೈಲಿಂದ ಬಂದಿದ್ದೀರಿ, ಅಲ್ಲಿ ಏನೋ ಫ್ರೆಂಡ್ಸ್ ಎಲ್ಲ ಆಗಿದ್ದಾರೆ, ಹಾಗೆ ಬಂದವರು ಅಸ್ಪೃಶ್ಯರೇ. ಹೌದು, ಈಗಲೂ ಹಾಗೆ ಇದೆ. ಹೌದು ಪರಿಸ್ಥಿತಿ. ಹೌದು. ದೊಡ್ಡ ರೀತಿಯಲ್ಲಿ ದರ್ಶನ್ ಅಂತವರಾದ ಅದು ಕಥೆನೇ ಬೇರೆ. ಆದರೆ ನೀವು ಅಲ್ಲೆಲ್ಲ ಪರಿಚಯ ಆಗಿದೆ ಅಂತೇಳಿ ಮತ್ತೇನು ಕ್ರೈಮಿಗೆ ಹೋಗಬಾರ್ದು, ಒಂದು ಸಲಹೆ ಕೊಟ್ಟು ನನ್ನನ್ನು ಚಿತ್ರರಂಗದಲ್ಲಿ ಮತ್ತೆ ನಾವು ಕೆಲವು ಕಡೆಯಲ್ಲೆಲ್ಲ ನೀವು ಹೇಳಿಸಿ ಫಿಲ್ಮ್ ಮತ್ತೆ ಮುಂದುವರಿಬೇಕು ನೀನು ಕಲಾವಿದನಾಗಿ ಅಂತೇಳಿ. ನನಗೆ ಮಾತ್ರ ಅಲ್ಲ, ನನ್ನ ಫ್ಯಾಮಿಲಿ ನಿನ್ನೆ ನಿಮ್ಮ ಫೋನ್ ಬಂದಾಗ ನಿಮ್ಮ ಫೋಟೋ ಇದು ಕಳಿಸಿದಾಗ, ನಮ್ಮ ಬಸ್ ಇವರು
ಅಂದರೆ ಮನೆಯಲ್ಲಿ ಕೂಡ ನಿಮ್ಮ ಬಗ್ಗೆ ಇವನು ಎಲ್ಲ ನಟರ ಮನೆಯಲ್ಲಿ ಕೂಡ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಗೌರವ, ಅಂದರೆ ಆ ಲೀಡರ್ಶಿಪ್ ನೀವು ಕೂಡ ತಗೊಂಡಿದ್ರಿ ಇಂಡಸ್ಟ್ರಿಯಲ್ಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಆಮೇಲೆ ಅದನ್ನು ನಾನು ಹೇಳಿದ್ದು, ಅದನ್ನು ನೆನೆಸ್ಕೊಂಡು ಅದನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಸೊ ನಿನ್ನೆ ಅವರು ಫೋನ್ ಮಾಡಿದಾಗ ಹಿಂಗೆ ಮಾತಾಡಬೇಕು, ಮತ್ತೆ ಈ ಜೈಲೆಂಬುದು ಏನು, ನಟರುಗಳು ಏನಕ್ಕೆ ಹಿಂಗೆ ಆಗೋಗುತ್ತೆ ಅಂತ ಕರೆದಿದ್ದಾರೆ. ಅದರ ಬಗ್ಗೆ ನಾನು ಬಂದಿದ್ದೇನೆ. ನನ್ನ ಹಳೆಯ ನೆನಪನ್ನು ಅವರು ಈಗ ಕೆಣಕ್ತಾ ಇದ್ದಾರೆ. ನಾನು ಅದನ್ನು ನೆನಪು ಮಾಡಿಕೊಂಡು ಮುಂದುವರ್ಕೊಂಡು ಹೋಗ್ತೀನಿ. ಎಲ್ಲೂ ಕೊಡದ ಕೆಲವು ವಿಷಯ ಇಲ್ಲಿ ಮಾತ್ರ ನಾನು ಮಾತಾಡ್ತೀನಿ. ಖಂಡಿತ. ಥ್ಯಾಂಕ್ ಯು. ಎಸ್. ಯಾಕೆ ಆಯ್ತು ಅದು? ಅಂದರೆ ನಾನು ಒಂದೇ ಒಂದು ಪ್ರಶ್ನೆ, ಯಾಕೆ ಆಯ್ತದು ಅಂತ ಕೇಳಿದ್ರಲ್ಲಿ ಎಲ್ಲನೂ ಎಳೆಯಾಗಿ ಬರಬೇಕು. ಹೌದು, ಅವತ್ತು ನಂತರ ಏನು ಹೇಳಿದ್ರು ಅದೆಲ್ಲ ಇದರಲ್ಲಿ ಬರಬೇಕು. ಈಗ ನಾನು ಫಿಲ್ಮ್ ಇಂಡಸ್ಟ್ರಿಗೆ ಬರುವ ಹಿಂದೆ 91-92 ಇಸ್ವಿ, ಆವಾಗ ನಾವು ಉಡುಪಿಯಲ್ಲಿ ಒಂದು ಜ್ಯುವೆಲರಿ ಫ್ಯಾಮ್ಲಿ, ನಾವಲ್ಟಿ, ನಮ್ಮ ಫ್ಯಾಮ್ಲಿ ಗೋಲ್ಡ್ ಬಿಸ್ನೆಸ್. ಆ್ಯಂಡ್ ಉಡುಪಿಯಲ್ಲಿ ಏನಂದರೆ ಅಲ್ಲಿ ನಿಮಗೆಲ್ಲರಿಗೂ ಗೊತ್ತು, ಭೂಗತ ಲೋಕದವರು ಏನು ಇದ್ದರು. ಮಂಗಳೂರು ಮತ್ತು ಉಡುಪಿಯಲ್ಲೆಲ್ಲ ದೊಡ್ಡ ದೊಡ್ಡ ಅಂಡರ್ವರ್ಲ್ಡ್ ಡಾನ್ ಅವ್ರ ಫ್ಯಾಮಿಲಿಗೆ ಬಂದು ಹೋಗ್ತಿದ್ರು, ಬಂದು ಹೋಗೋದು. ಆಮೇಲೆ ಅವರ ಹುಡುಗರುಗಳು ಊರಿಗೆ ಬರೋದು, ಊರಿಗೆ ಬಂದಾಗ ಅಲ್ಲೇನೋ ತೊಂದರೆ ಮಾಡ್ಕೊಂಡು ಬಂದಿರ್ತಾರೆ, ಸೇಫ್ಟಿಗೆ ಇಲ್ಲಿ ಬರ್ತಾರೆ. ಇಲ್ಲಿ ಬಂದಾಗ ನಮ್ಮನ್ನು ಸ್ವಲ್ಪ ಸ್ಟೈಲಾಗಿದ್ದರೆ ಏನು ಸ್ವಲ್ಪ ನಾವು ಆವಾಗ ಸ್ವಲ್ಪ ಇದೆ ವೈಟ್ ಸ್ಟೈಲ್ ಹೇರ್ ಬಿಡ್ಕೊಂಡು, ಈ ಕೂದಲೆಲ್ಲ ಆವಾಗ ಬಿಡಲಿಕ್ಕೆ ಇರಲ್ಲ, ಯಾರು ಬಿಡುವಾಗಿಲ್ಲ. ಕೂದಲು ದಾಡಿ ಬಿಟ್ಟರೆ ಪೊಲೀಸರು ಬಂದು ಏನು ಕಟ್ ಮಾಡ್ತಿದ್ರು, ಏನು ರೌಡಿ ಥರ ಆ್ಯಕ್ಟ್ ಮಾಡ್ಕೊಳ್ಳಿ, ರೌಡಿ ಥರ ಇರ್ತೀಯ ಅಂತೇಳಿ. ಇತ್ತೀಚೆಗೆ ಅಲ್ವ ಕೂದಲು ಎಲ್ಲರೂ ಬಿಡ್ಬೋದು, ಯಾರು ಪರ್ಮಿಷನ್ ಕೇಳಬೇಕಾಗಿಲ್ಲ. ನಾವು ಸ್ವಲ್ಪ ಫ್ಯಾಮ್ಲಿ ಜ್ಯುವೆಲರಿ ಫ್ಯಾಮ್ಲಿ ಎಲ್ಲ ಕೂದಲು ಬಿಟ್ಟಕ್ಕೆ ಮಾತಾಡಲಿಲ್ಲ. ಸೊ ಈ ಬಾಂಬೆಯಿಂದ ಒಂದು ಅಂಡರ್ವರ್ಲ್ಡ್ ಅವರೆಲ್ಲ ನಮ್ಮನ್ನು ನೋಡೋದು, ಕೆಲವೊಂದು ಕಡೆ ಒಳ್ಳೆ ಮಾತು, ಕೆಲವೊಂದು ಕಡೆ ತೊಂದರೆಗಳಾಗಿದೆ. ಏನು ಭಾಳ ಮೆರಿತೀಯ ನೀನು, ಬೈಕಲ್ಲಿ ಸ್ಟೈಲಾಗಿ ಹೋಗ್ತೀಯ. ಸೊ ಹೀಗೆ ಮತ್ತು ನನಗೂ ನನ್ನ ಕಸಿನ್ ಎಲ್ಲ ಇದ್ದರು, ನಮ್ಮ ಫ್ಯಾಮ್ಲಿ 3-4 ಜನನು ಒಟ್ಟು ಒಂದೇ ಟೈಮ್ಗೆ ಒಂದು ವಯಸ್ಸಿಗೆ ಬಂದವರು. ತುಂಬ ಒಳ್ಳೆ ಲೈಫ್ ಲೀಡ್ ಮಾಡ್ತಾ ಇದ್ರೆ, ತುಂಬ ಒಳ್ಳೆ ಲೈಫು, ಕೈ ತುಂಬ ದುಡ್ಡು, ಮನೆ, ಆಮೇಲೆ ಫ್ರೇಮು, ಗೌರವ ಎಲ್ಲವೂ ಇದೆ. ಉಡುಪಿಯಲ್ಲಿ ನನ್ನ ತಾಯಿಯ ತಂದೆ G.A. ಆಚಾರ್ಯ ಅಂತ ಹೇಳಿ, ಅವರು ಫೌಂಡರ್ ಆಫ್ ಜ್ಯುವೆಲರಿ ಶಾಪ್ ಉಡುಪಿದು. ಆ್ಯಂಡ್ ಜನತಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಂತ 5 ಬ್ರ್ಯಾಂಚ್ ಮಾಡಿದರು. ನಮ್ಮ ಅಜ್ಜನಿಗೆ ಒಂದು ಒಳ್ಳೆ ಒಂದು ಹೆಸರಿತ್ತು. ಆಮೇಲೆ ರಾಜ್ಯಕ್ಕೆ ಇದ್ದವ್ರು ಬಂದ್ರೂ ಗೌರವ ಕೊಡೋದು, ಅಂದರೆ ಎಲ್ಲ ಅಷ್ಟಮಟ್ಟ ಸ್ವಾಮಿಗಳಿಂದ ಅವ್ರು ತುಂಬ ಗೌರವ. ಅದರಿಂದಾಗಿ ನಾವು ಆ ಫ್ಯಾಮ್ಲಿಯಲ್ಲಿ ಸ್ವಲ್ಪ ತಲೆ ಬಗ್ಗಿಸ್ಕೊಂಡಿದ್ವಿ. ನಾವು ಹೊಸ ಜನ್ರೇಷನ್ ಏನಾಯಿತು ತಲೆ ಎತ್ಬಿಟ್ವಿ, ಯಾರು ಏನು. ಕೆಲವೊಂದು ವಿಷಯ ಬಂತು, ಏನು ಬ್ರಾಹ್ಮಣರು ಪುಳಿಚಾರ ನೀವುಗಳು ಏನೋ ನಿಮಗೆ ಅಂತ ಹೇಳಿ ನಮಗೆ ಅದು ಸ್ಟ್ರಕ್ ಆಗೋಯ್ತು. ಇದನ್ನು ನಾನು ಉಪೇಂದ್ರಂಗೆ ಹೇಳಿದೆ, ಈ ಬ್ರಾಹ್ಮಣರ ಅಂತ ಹೆಸರಿದೆಯಲ್ಲ, ನನಗೆ ಅದು ತುಂಬ ಮೈಂಡಿಗೆ ಹರ್ಟ್. ಪ್ರತಿಯೊಂದು ಪುಳಿಚಾರರುಗಳ ನೀವು ನಿಮ್ಮದೇನು ಏನು ನಮ್ಮದು ಅಂದರೆ ಮೈಂಡಲ್ಲಿ ಅದು ಸತ್ಯ, ಅದು ಆ್ಯಕ್ಚುಲಿ ಈಗ ಗೊತ್ತಾಗೋದು. ಹೌದಾ, ಆ ಬಿಸಿ ರಕ್ತ ನಮಗೆ ಏನು ಪುಳಿಚಾರ ಮಾಡಬಾರ್ದ ನೋಡುವ. ಎಷ್ಟು ವಿರುದ್ಧವಾಗಿ ಹೋಗಬೇಕು, ತಿನ್ನೋದ್ರಿಂದ ಹಿಡಿದು ಡ್ರಿಂಕ್ಸಿಂದ ಹಿಡಿದು ಪುಳಿಚಾರ ಮಾಡಬೇಕು, ನಾವು ಹೊಡೆದಾಟ ಮಾಡಬೇಕಾ ರೆಡಿ ಅಂತ. ಈ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ರಫ್ ಆಗಿ ಇಳ್ದಿದ್ದು ರೌಡಿಸಮ್ ಫೀಲ್ಡಿಗೆ ಕರ್ಕೊಂಡೋಗ್ಬಿಡ್ತು ಸೀದಾ. ಗೊತ್ತಾಗಿಲ್ಲ ನನಗೆ. ನಮಗೆ ನಾವು ಗೊತ್ತಾಗೊತ್ತಿಗೆ ದೊಡ್ಡ ದೊಡ್ಡ ಡಾನ್ಗಳು ಫ್ರೆಂಡ್ ಆಗಿತ್ತು. ಸಾಧು ಶೆಟ್ಟಿ, ಶರತ್ ಶೆಟ್ಟಿ, ನಮಸ್ಕಾರ. ಅಲ್ಲ ಆವಾಗ ಅಲ್ಲ, ಇವಾಗಲ್ಲ, ಇವಾಗ ಹೇಳಿದ್ರೆ, ಈಗ ಹೇಳಿದಲ್ಲ. ಈಗ ನಾವು ಹೇಗೆ ಅಂದರೆ ಅಯ್ಯೋ ಬೇಡ ಅಲ್ಲ, ಯಾರ ಕೆಲವು ಹೇಳಿ ಪುಳಿಚಾರ ಏನು ಮಾಡ್ತೀವಿ, ನಮಗೆ ಈಗ ಭಯ ಬಂತು. ನಾವು ಈಗ ಪುಳಿಚಾರ ಅದೇ ಸತ್ಯ ಎಂಬುದು ಓಮಲ್ಲಿ ಅದೇ ಬಂದಿರೋದು. ಕೊನೆಗೆ ಅವರು ಬೇಡ ನನ್ನ ಕೈಲಿ ಆಗೋದಿಲ್ಲ, ಪುಳಿಚಾರ ಒಪ್ಕೊಳ್ತದೆ, ಮಾಂಸ ತಿನ್ನುವಾಗ ಮೈಂಡಲ್ಲೇ ರಫ್ ಇರ್ತದೆ ಅಂತ. ಸರಿ, ನಿಜವಾಗ್ಲೂ ಆಗಿದೆ. ಆಮೇಲೆ ಈಗ ಬೇಡ. ಈಗ ನನ್ನ ಮಕ್ಳಿಗೆ ಹೇಳ್ತಿದ್ದೀನಿ, ಅಯ್ಯೋ ಬೇಡ ಕಣ್ರಪ್ಪ. ನಮ್ಮ ಮನೆಯವ್ರು ಮಿಸ್ಸಸ್ ಕೇಳ್ತಾಳೆ, ಮತ್ತು ಆವಾಗ ಹೇಗ್ರಿ ನಿಮ್ಗೆ ಎಷ್ಟು ಧೈರ್ಯ? ನಾನು ಹೇಳು, ನನ್ನ ಒಳಗೆ ಒಬ್ಬ ರಾಕ್ಷಸ ಇದ್ದಾನೆ, ನನಗೆ ಅವನು ಭಯ ಸರಿ ಇಲ್ಲ, ನನ್ನ ಒಳಗಿರ್ಬೋದು. ಅದು ನನಗೆ ಗೊತ್ತಾಗಿದೆ. ನನಗೆ ಅದು ಹೇಳಿದಲ್ಲ, ಈ ಪೂಜೆಗಳೆಲ್ಲ ಮಾಡಿದ್ವಿ. ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಹೇಗೆ ಅಂದರೆ ಟೈಗರ್ ಪ್ರಭಾಕರ್ ಅವ್ರ ಫಿಲ್ಮ್ ನೋಡೋದು ಜಾಸ್ತಿ, ಎಷ್ಟು ಸರ್ದು ಅವ್ರು ಲೆಗ್ ಕಾಲು ಎತ್ತಾರೆ. ಅದು ಅವ ಅಣ್ಣವ್ರದ್ದು ನೋಡ್ತೀವಿ, ಅಣ್ಣವ್ರದ್ದು ಫ್ಯಾಮಿಲಿ ಜೊತೆಗೆ ಅಮ್ಮ, ನಮ್ಮ ಸಂಬಂಧಿಕರೆಲ್ಲ ಹೋದಾಗ ಅಣ್ಣವ್ರದ್ದು ಫ್ಯಾಮಿಲಿ, ಅವ್ರದ್ದು ಬರೀ ಹಾಡು ಹೊಡೆದಾಟ ಜಾಸ್ತಿ ಇಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ನೋಡಿ ರಕ್ತ ಹೇಗೆ ಅಂತಂದರೆ, ಹೊಡೆದಾಟ ಯಾರು ಮಾಡ್ತಾರೆ ಅವ್ರು ಹಿಂದೆ ಫಿಲ್ಮ್ ನೋಡೋದು. ಜಾಕಿ ಚೇನು ಬಾವಿ ಮೇಲೆ ಕೋಲ್ ಹಾಕ್ಕೊಂಡು ನಡೆಯೋದೆಲ್ಲ ಇತ್ತು.
ಪ್ರಭಾಕರ್ ಅವ್ರದ್ದು ಸ್ವಲ್ಪ ಎಫೆಕ್ಟ್ ಆಗೋಯ್ತು ನಮಗೆ. ಅವ್ರು ಜಿದ್ದು ಅಂತ ಬಂತು. ಇನ್ನೂ ನನಗೇನು ಹಸಿ ಮಾಂಸ ತಿನ್ಕೊಂಡು ಸಿಂಹ ಜೊತೆ, ಈ ಹುಲಿ ಸಿಂಹ ಜೊತೆಗೆಲ್ಲ ಫೈಟ್ ಮಾಡ್ತಾರೆ, ಪ್ರೇರಣೆ ಆಗೋದು. ಇವತ್ತು ನನ್ನ ಮಗ ಯಶ್ ಅವ್ರು ಕಂಡ್ರೆ ಒಂದು ಹುಚ್ಚಿಡ್ತಾನೆ ಚಿಕ್ಕವನು. ಏನಕ್ಕೆ ಅಂದರೆ ಅವರು KGF ಅದು ಹಾಗೆ ಹಿಂಗೆ ಸೇಮ್ ನಾನು ಕೂಡ ಅದೇ ಥರ. ಆವಾಗ ಎಷ್ಟು ಸಾರ್ ನೋಡಲಿಕ್ಕಿಲ್ಲ, ನಾನು ಫೈಟ್ ಮಾಡಬೇಕು, ನಾನು ಎದುರು ನಿಲ್ಲಬೇಕು, ಯಾರಾದರೂ 4 ಜನ ಉಲ್ಟಾ ಮಾತಾಡಿದ್ರೆ ನಾವು ಹೊಡಿಬೇಕು. ಎಷ್ಟು ಸರ್ ಹೊಡಿತಾರಲ್ಲ, ಅಪ್ಪಾಜಿ ಹೊಡಿತಾರೆ, ನಾವು ಮಾಡುವ. ಎಷ್ಟು ಪ್ರೇರಣೆ ಆಗ್ತದೆ. ಅದನ್ನು ಮೊನ್ನೆ ಯಾರು ಕೇಳಿದ್ರು ಪ್ರಶ್ನವ್ರೆ, ಒಬ್ಬ ಹೀರೋ ಈ ಥರ ಮಾಡಿದರೆ ಅಭಿಮಾನಿಗಳು ಕೂಡ ತಪ್ಪು ದಾರಿಗೆ ಹೋಗ್ತಾರೆ. ಅದು ಒಂದು ರೀತಿ ಸತ್ಯ ಇರ್ಬೋದು, ಒಂದು ರೀತಿಗೆ ನಾವು ಕೆಲವು ಹೇಳೋದು. ಯಾಕಂದರೆ ನನಗೂ ಕೂಡ ಅನುಭವ, ಅಂದರೆ ಫಿಲ್ಮ್ ನೋಡಿ ಅನುಭವ. ಎಷ್ಟು ಸಾರದಾಗಲಿ ತೇಗ ಪ್ರಭಾಕರ್ ಅಲ್ಲಿ ಏನು ನಡೀತು ಅಲ್ಲ, ಅದನ್ನು ನೋಡ್ತಿದ್ದಾಗ ಏನಾಯಿತು, ನಾವು ಕೂಡ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮನೆಗೆ ಬರೋದು, ಈ ಮರಳಲ್ಲಿ ಕೈ ಇದು ಬಿಸಿ ಮರಳಲ್ಲಿ ಕೈ ಹಾಕೋದು. ಅದೇ ಥರದಲ್ಲಿ ದೇವಿ ಫಿಲ್ಮ್ ಬರೋದು, ದೇವಿ ವಶ ಮಾಡೋದು, ಆ ದೇವ್ರು ಸಿಗ್ತಾರೆ ಕೈಗೆ. ಹೌದಾ, ಹಾಗಾದ್ರೆ ಸರಿ, ನಾವು ಅಲ್ಲಿ ಕೃಷ್ಣ ಮಠ ಪಕ್ಕ ಪುಸ್ತಕ ಸಿಗ್ತದೆ, ಮಂತ್ರವಾದಿ ಪುಸ್ತಕ ಅಂತ ಒಂದು ಓದ್ಕೊಂಡು ದೇವಿ ಮುಂದೆಲ್ಲ ಪಟ್ಟೆ ಹಾಕಿ ಕೂತ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಹೀಗೆ ಮಾಡ್ತಾ 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 ಗೊತ್ತಿಲ್ಲ, ನಾನು ಹೇಳೋದು ಇದು ಕೆಲವೊಂದು ಸತ್ಯವಾದದ್ದು. ಮಾಡ್ತಾ ಮಾಡ್ತಾ ನನಗೆ ಏನಾಗಿದೆ ಗೊತ್ತಾಗಿಲ್ಲ, ಅಷ್ಟು ಕೆಂಪಾಗ್ಬಿಡ್ತೀನಿ, ನನ್ನ ಒಳಗಡೆ ಕ್ರೋಧ ಹುಟ್ಬಿಡ್ತು. ಯಾವಾಗ ಯಾರಾದರೂ ನಿಂತರೆ ಜಗಳಲ್ಲಾದರೆ ಅಷ್ಟು ಮೈ ಮೇಲೆ ನನಗೆ ಆವೇಶ ಸ್ಟಾರ್ಟ್ ಆಗ್ಬಿಡ್ತದೆ. ಅಂದರೆ ಆ ಆವೇಶನೇ ನಾನು ಒಂದು 10 ಜನ ಬಂದು ನಿಲ್ಲಿಸ್ತಾ ಇದ್ದೆ, 10 ಜನನ ಕಂಟ್ರೋಲ್ ಮಾಡ್ತಿದ್ದೆ ಕೂಗಾಡ್ಕೊಂಡು. ಆಮೇಲೆ ಆ ಕಣ್ಣಲ್ಲಿ ನೋಡಿದಾಗಲೇ ನೋಡಿ, ನನ್ನ ಕಣ್ಣು ನೋಡಿದ ತಕ್ಷಣವೇ ಅವರು ಕಂಟ್ರೋಲ್ ಆಗ್ತಿದ್ರು. ಸೊ ಹೀಗೆ ಆಗ್ತಿದ್ರಲ್ಲ, ಸ್ವಲ್ಪ ನಾವು ಹಾಗೇ ಮುಂದುವರಿತು. 4 ಜನರ ಜೊತೆ ಜಗಳ ಆಗಿದ್ದು, 6 ಜನರ ಜೊತೆಗೆ. ಅದಾದಮೇಲೆ ಹೀಗೆ 10 ಜನರ ಜೊತೆಗೆ ಸೇರಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವನಿಗೆ ಏನೋ ಸಮಥಿಂಗ್ ಡಿಫ್ರೆಂಟ್ ಇದ್ದಾನೆ, ಏನೋ ಒಂದು ಚೇಂಜಸ್ ಇದೆ ಇವನ ಹತ್ರ. ಸೊ 10 ಜನರ ಜೊತೆ ನಾವು ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಫ್ಯಾಮಿಲಿ, ಕೈಯಲ್ಲಿ ದುಡ್ಡು ಇರ್ತಿತ್ತು. 98ರಲ್ಲಿ ಪೆಟ್ರೋಲಿಗೆ 17 ರೂಪಾಯಿ, 17 ಎಷ್ಟೋ ಇತ್ತು. ಫುಲ್ ಟ್ಯಾಂಕ್ ಹಾಕಿದರೆ 700 ರೂಪಾಯಿ, 800 ರೂಪಾಯಿ. ನಾವು ದಿನ ಒಂದು 2,500 3,000 ಲಾಭ ಮಾಡ್ತಾಯಿದ್ದೆವು. ಅಂದರೆ ನಾನು ಹೋಲ್ಸೇಲ್ಗೆ ಸ್ಟಾರ್ಟ್ ಮಾಡಿದೆ. ನಮ್ಮದು ಚಿನ್ನದ ಅಂಗಡಿಯಲ್ಲಿ ಒಂದು 8ರಿಂದ 10 ಚಿನ್ನದ ಅಂಗಡಿ ಇದೆ. ಹೋಲ್ಸೇಲ್ ಸ್ಟಾರ್ಟ್ ಮಾಡ್ತಿದ್ದೆ, ಲಾಭ ಬರ್ತಾ ಉಂಟು. ದುಡ್ಡಲ್ಲಿ ಇಟ್ಕೊಳ್ಳೋದು, ಪೆಟ್ರೋಲ್ ಹಾಕೋದು, ಯಾರೋ ಫ್ರೆಂಡ್ಸ್ನ ಕರೆಯೋದು, ಹೋಟ್ಲಿಗೆ ಹೋಗುವ. ಫಸ್ಟ್ ವೆಜ್ ಹೋಟೆಲ್ಲು, ಅದು ಹಾಗೇ ರೆಸ್ಟೋರೆಂಟಿಗೆ ಹೋಗ್ಬಿಡೋದು ಸಾಯಂಕಾಲ ಮೇಲೆ ಅಂತ. ಏನಾದರೂ ದಿನಕ್ಕೊಂದು 1,000 ಆದರೂ ಖರ್ಚು ಮಾಡೋದು. ಗೊತ್ತಾಗಿಲ್ಲ ನಮಗೆ ನಾಳೆ ಭವಿಷ್ಯ ಇದೆ, ಇನ್ನೊಂದು ಏನಿದೆ. ಇವತ್ತು ಹೋಗ್ತಿರೋ ಜಾಗ ತಿನ್ನಲಿಕ್ಕೆ ಕುಡಿಯೋಕ್ಕಲ್ಲ, ಅದು ಹಾಗೇ ಫೈಟಿಗೆ ಕರ್ಕೊಂಡೋಗ್ಬಿಡುತ್ತೆ. ನಮ್ಮ ಹೇಳೋದು, ನಮಗೆ ಅದು ಕೆಟ್ಟ ದಾರಿ ಗೊತ್ತಾಗಿಲ್ಲ. ಹರೀಶ್ ಬರ್ತಾರೆ, ಬಿಲ್ ಕೊಡೋರು ಯಾರು, ಅವರು ಮೇನ್ ಸೀಟಲ್ಲಿ ಕೂತ್ಕೋತಾರೆ. ಸ್ಟೇಷನ್ ನೋಡ್ತಾರೆ, ದುಡ್ಡು ಖರ್ಚು ಮಾಡೋನು ಯಾರು, ಅವನನ್ನು ಬಾಸ್ ಮಾಡ್ತಾರೆ. ಬಾಸ್ ಯಾವಾಗಲೂ ಏನಂದರೆ, ಯಾರು ಕ್ಯಾಪ್ಟನ್ಶಿಪ್ ದುಡ್ಡು ತಗೊಳ್ತಾನೆ, ಅವನು ಲೀಡರ್ಶಿಪ್, ಅವನ ಮೇಲೆ ಬಿಲ್ಲೆಲ್ಲ ಅವನ ಹತ್ರನೇ ಹೋಗೋದು. ಅವನು ಎಲ್ಲೆಲ್ಲಿ ಎಷ್ಟೆಷ್ಟು ಆಗಿದೆ ಅವ್ನು ಕೊಡಬೇಕು. ಆ ರೀತಿ ಪೊಲೀಸ್ನವರೆಲ್ಲ ನನ್ನನ್ನು ಟೀಮಲ್ಲಿ ಬಾಸ್ ಮಾಡಿಬಿಟ್ರು. ಯಾರಾದರೂ ಹುಡುಗರುಗಳು ಗಲಾಟೆ ಆದಾಗ, ನಿನ್ನ ಬಾಸಿಗೆ ಹೇಳು, ಖರ್ಚು ಕೊಡು, ನಮಗೆ ಇಷ್ಟು ಕೊಡಿಸು. ಅವರು ನಾನು ಶಿಷ್ಯ ತರನಾಗಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಬಿಸ್ನೆಸ್ ಅಂಗಡಿಯಲ್ಲಿ ಇದ್ದರೆ ಬಂದು ಹೊರಗೆ ಸಾಯಂಕಾಲ ಕಾಯೋದು. ಸಾಯಂಕಾಲ ರಾತ್ರಿ ಕ್ಲೋಸ್ ಆದಮೇಲೆ ಹಣ ಹೋಗುವ ಎಲ್ಲಿಗೆ, ರೆಸ್ಟೋರೆಂಟಿಗೆ. ಅವರಿಗೆಲ್ಲ ಕುಡಿಯೋಕೆ ಕೊಟ್ಬಿಡ್ಬೇಕು, ದುಡ್ಡು ಕೊಟ್ಬಿಡ್ಬೇಕು. ಹಾಗೆ ಸ್ಟೇಷನಲ್ಲಿ ಏನಾಯಿತು, ನಮ್ಮ ಯಾರೂ ಪರಿಚಯದವ್ರು ಎಷ್ಟು ಜನ ಜಗಳ ಮಾಡಿದ್ರು ಫಸ್ಟ್ ಪೊಲೀಸರು ಕರೀದು ನನಗೇನೆ, ನಿಮ್ಮ ಹುಡುಗ ಸ್ವಲ್ಪ ನೋಡ್ಕೊಳ್ಳಿ, ನೋಡ್ಕೊಳ್ಳಿ ಅಂತ. ಏನು ನೋಡ್ಕೊಳ್ಳೋದು, ಅವರಿಗೆ ಏನೇನು ಗಿಫ್ಟ್ ಐಟಮ್. ಈಗೆಲ್ಲ ಸೋಷಿಯಲ್ ಇದೆಲ್ಲ ಬಂದ ಮೇಲೆ ಪೊಲೀಸವರಿಗೆ ಕಂಟ್ರೋಲು. ಆಗ ಉಡುಪಿ ಜಿಲ್ಲೆ ಆಗಿರಲಿಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್ವರೆಗೆ ಮಾತ್ರ ಇತ್ತು. ಸ್ಟೇಷನಲ್ಲಿ ಅವ್ರು ಏನು ಹೇಳ್ತಾರೆ ಅದೇ ಪ್ರಪಂಚ ನಡೀತಿದ್ದದ್ದು. ಹೀಗೆ ಮುಂದುವರ್ಕೊಂಡು ಹೋದ್ಮೇಲೆ ನಾನು ಫೈನಾನ್ಸ್ ಓಪನ್ ಮಾಡಿದೆ. ಈ ಏನು ಬಿಸ್ನೆಸ್ ಹೋಲ್ಸೇಲ್ ಇತ್ತು, ಸ್ವಲ್ಪ ದುಡ್ಡು ಜಾಸ್ತಿ ಮಾಡಿ ಫೈನಾನ್ಸ್ ಓಪನ್ ಮಾಡಿದೆ. ಫೈನಾನ್ಸ್ ಓಪನ್ ಮಾಡಿದ ಮೇಲೆ ಫೈನಾನ್ಸಿಗೆ ಮುಖ್ಯವಾಗಿ ಬೇಕಾಗಿದೆ ರೌಡಿಗಳು. ಹತ್ರ ಜೊತೆಯಲ್ಲಿ ವಸೂಲಿ ತೊಗೊಳ್ಳೋವಾಗ ಚೆನ್ನಾಗಿ ತೊಗೊಳ್ತಾರೆ, ಕೊಡೋಲ್ಲ. ಅಲ್ಲ, ಕೊಡುವಾಗ ಬೇರೆ ನಾವು ಗಲಾಟೆ ಮಾಡಿ ವಾಪಸ್ ಹೋಗ್ಬೇಕು, ಅವ್ರು ಬೇಕೇ ಬೇಕು. ಹಾಗೆ ಕೆಲವರೆಲ್ಲ ಹಿಡಿಸ್ಲಿಕ್ಕೆ ಹೋದರು. ಅದರಲ್ಲೊಬ್ಬರು ಲಾಯರ್ ನಂಗೆ ಹಿಡಿಸಿಬಿಟ್ರು. ಲಾಯರನ್ನು ನಾನು ವಸೂಲು ಮಾಡಬೇಕಂತ ಹೋಗಿ ಅವನಿಗೆ ಸ್ವಲ್ಪ ಗ್ಯಾರಂಟಿ ಬಿಡೋದಿಲ್ಲ. ಇನ್ನು ಏನು ಮಾಡ್ತೀವಿ ಮಾಡಿ, ಇಲ್ಲಾರೆ ನನ್ನದು ಏನಿದೆ ನಾನು ತೋರಿಸ್ತೇನೆ ಅಂತ ಹೇಳಿದ್ಮೇಲೆ, ಆಯಿತು ಒಂದು ಕೆಲಸ ಮಾಡಿ, ನೀವು ಒಂದು 6 ಗಂಟೆಗೆ ಮನೆಗೆ ಬನ್ನಿ. ಆಯಿತು ಸರಿ. ಆಮೇಲೆ ನಾನು ನನ್ನ ಫ್ಯಾಮಿಲಿಯಲ್ಲಿ ಹೋಗಿ ಹೇಳಿದೆ ನನ್ನ ಮಾವನಿಗೆ, ಅವನೊಬ್ಬ ಲಾಯರು ಹೀಗೆಲ್ಲ ದುಡ್ಡು ಕೊಡಲಿಕ್ಕೆ ಉಂಟು, ಅವನ ಹತ್ರ ನಾನು ವಸೂಲಿಗೆ ಹೇಳಿದ್ದಾನೆ, ಹೋಗಿ 6 ಗಂಟೆಗೆ ಕರೆದಿದ್ದಾನಲ್ಲ, ಹೋಗು.
ಇವನು ಏನು ಮಾಡಿದ್ದಾನೆ ಲಾಯರ್, ನನಗೆ 4 ಗಂಟೆಗೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ನನ್ನ ಬಗ್ಗೆ, ಥ್ರೆಟನ್ ಕೊಟ್ಟಿದ್ದಾನೆ, ಮನೆ ಬರ್ತಾನಂತೆ, ನನ್ನನ್ನು ಕೊಲ್ತಾನಂತ ಹೇಳಿದ್ದಾನೆ ಅಂತೇಳಿ. ಸ್ಟೇಷನ್ ಅವ್ರು ಏನು ಮಾಡಿದ್ದಾರೆ, ಪೊಲೀಸರನ್ನು ಕೊಟ್ಟು ಕಳಿಸಿದ್ದಾರೆ ಮನೆಗೆ. ನಾನು 6 ಗಂಟೆ ಮನೆಗೆ ಹೋಗೋದು, ಒಳಗಡೆ ಪೊಲೀಸ್ ಇದ್ದಾರೆ. ಪೊಲೀಸ್ ನಿಮ್ಮದು ಆಲ್ರೆಡಿ ಕೇಸ್ ಆಗಿದೆ, ನಿಮ್ಮದು ಕಂಪ್ಲೇಂಟ್ ಆಗಿದೆ, ಮತ್ತೆ ಬಂದಿದ್ದೀರಿ ನೀವು ಅಂದರೆ ನಿಮ್ಮ 2ನೇ ಕೇಸ್, ಅದು ಬೇಲೇ ಇಲ್ಲ. ಕಂಪ್ಲೇಂಟ್ ಆಗಿನೂ ವಾರ್ನಿಂಗ್ ಕೊಡೋಕೆ ಹೋಗಿದ್ದಾನೆ, ಬರೋ ಕೈಯಲ್ಲಿ ಬಾಂಬ್ ತೊಗೊಂಡು ಬಂದಿದ್ದಾನೆ ಅಂತ ಹೇಳ್ಬಿಟ್ಟಿದ್ದಾರೆ. ಎಲ್ಲಿ FIR ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ಕೇಸ್ ತೊಗೊಂಡ್ರು. ನಮ್ಮ ಫ್ಯಾಮಿಲಿ ಎಲ್ಲ ಇನ್ಫ್ಲುಯೆನ್ಸ್ ಫ್ಯಾಮಿಲಿಯವರು ಹೆಂಗೆ ಸ್ಟೇಷನ್ ಒಳಗೆ ಜೈಲಿಗೆ ಹಾಕ್ತಿದ್ರು ಇವತ್ತು, ಅಂದರೆ ಸ್ಟೇಷನ್ದು ಜೈಲು ಇವತ್ತು ಒಳಗೆ ಹಾಕ್ತಾರೆ. ಮಾವೆಲ್ಲ ಹೇಳಿದ್ರು, ಏನಕ್ಕೆ ರೀ, ಅವ್ನು ಫೈನಾನ್ಸ್ ಇದೆ, ವಿದ್ದು ಲೈಸೆನ್ಸ್ ಇಲ್ಲ, ಅವ್ರ ಲಾಯರ್, ಅವ್ರದ್ದು ಅಸೋಸಿಯೇಷನ್ ಇದೆ, ಲಾಯರ್ನ ನಾವು ಎದುರು ಹಾಕೊಳ್ಳಿಕ್ಕೆ ಆಗೋದಿಲ್ಲ, ನಿಮ್ಮ ಹುಡುಗ ಕೂತ್ಕೊಳ್ಳಿ, ಬೇಕಾದ್ರೆ ಅವನೊಬ್ಬ ಇನ್ನೊಬ್ಬ ಫ್ರೆಂಡ್ ಇದ್ದಾನೆ, ಅವನನ್ನು ಸೇರಿಸ್ತೀವಿ, ಒಟ್ಟಿಗೆ ಕೂತ್ಕೊಂಡು ಬೆಳಿಗ್ಗೆವರೆಗೆ ಟೈಮ್ ಪಾಸ್ ಮಾಡಿ, ಆಮೇಲೆ ಬೆಳಿಗ್ಗೆ ನೀವು ಕೋರ್ಟಲ್ಲಿ ನೋಡ್ಕೊಳ್ಳಿ, ಯಾಕಂದರೆ ಇದು ಪ್ರಾಬ್ಲಮ್ ಇದು. ಯಾಕೆ ಅವ್ರ ಅಸೋಸಿಯೇಷನ್ ಇದೆ ಅಂತ, ಶಿವಾಜಿ ಶೆಟ್ಟಿ ಅಂತ ಲಾಯರ್ ಇದ್ರು ಉಡುಪಿಯಲ್ಲಿ, ನಮ್ಮ ಹೈಕೋರ್ಟ್ ಜಡ್ಜಿ ಇನ್ನೊಬ್ಬರು ವಿಶ್ವನಾಥ್ ಶೆಟ್ಟರ್ ಇದ್ರಲ್ಲ ಅವ್ರ ತಮ್ಮ. ನನ್ನ ತಂದೆ ಅವರಿಗೆ ನಮ್ಮ ಲಾಯರಿಗೆ ಪರಿಚಯ ಹೋಗಿ ಕೇಳಿದರು ಶಿವಾಜಿ ಶೆಟ್ಟಿ ಅವರಿಗೆ, ನನ್ನ ಮಗಂದು ಹಿಂಗಾಗಿದೆ, ಅವನು ಲಾಯರು, ನಾವು ಬಡ್ಡಿ ಕೊಟ್ಟು ದುಡ್ಡು ಕೊಟ್ಟಿದ್ದು ತೊಗೊಂಡಿದ್ದಕ್ಕೆ ಪ್ರೂಫ್ ಉಂಟು, ಆಮೇಲೆ ನಮ್ಮದು ಲೈಸೆನ್ಸ್ಡ್ ಫೈನಾನ್ಸ್ ಕಂಪನಿ. ಹೀಗಿರುವಾಗ ಮಗ ಕೇಳೋಕೆ ಹೋದಾಗ ಅವ್ನಿಗೆ ಗೊತ್ತಿರಲಿಲ್ಲ, 2ನೇ ಸರಿ ಹೋಗಲಿಲ್ಲ, ಅವನು ಹೋಗಿದ್ದೆ ಫಸ್ಟ್ ಟೈಮು. ಹಿಂಗೆ ಮಾಡವನೇ, ಅವನು ಪ್ಲ್ಯಾನ್ ಮಾಡಿದ್ದಾನೆ. ಆಯಿತು, ನಾವು ಅಸೋಸಿಯೇಷನಿಂದ ಸ್ಟ್ರೈಕ್ ಏನು ಮಾಡೋದಿಲ್ಲ, ನೀವು ಏನಿದೆ ಸ್ಟೇಷನ್ ನೋಡ್ಕೊಳ್ಳಿ, ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಒಂದು ಮಾತು ಹೇಳಿ ಅಂತಂದ್ರು. ಇವರು ಹೇಳಿದರು, ಸ್ಟ್ರೈಕ್ ಇಲ್ಲ, ಈ ಹುಡುಗನ ಬಗ್ಗೆ ನಮಗೇನು ಸ್ಟ್ರೈಕ್ ಇಲ್ಲ, ನೀವು ಏನಿದೆ ಆ್ಯಕ್ಷನ್ ತಗೊಳ್ಳಿ. ಅರೆಸ್ಟ್ ತೋರಿಸಿ ಆಗಿದ್ದಲ್ಲ, ಬೆಳಿಗ್ಗೆ ಅವರು ಬಾಂಡ್ ಕಟ್ಟಿ ಜಾಮೀನಿನ ಮೇಲೆ ನನ್ನನ್ನು ಬಿಡಿಸಿದ್ರು. ಬಿಡಿಸುವಾಗ ನಾನು ರಾತ್ರಿ ಎಲ್ಲ ಜೈಲಲ್ಲಿ ಕೂತವನು, ಸೊಳ್ಳೆ ಗಿಳ್ಳೆ ಹೊಡ್ಕೊಂಡು ಎಲ್ಲ ಕಚ್ತಾ ಇತ್ತು ಮೇಲೆ ಜೈಲು ಇದು ಸ್ಟೇಷನ್, ಅದು ಸಬ್ ಜೈಲಲ್ಲ ಜೈಲು ಅವ್ರದ್ದು, ಜೈಲು ಹೇಳ್ತಾರೆ, ಅದು ನನಗೆ ಮರ್ತು ಹೋಗಿದೆ. ಸ್ಟೇಷನಲ್ಲಿ ಹಾಕಿದರು. ಬೆಳಿಗ್ಗೆ ಸೊಳ್ಳೆ ಕಚ್ಚಿದೆ, ಕೋಪ. ತಂದೆ ಬಂದರು, 7 ಗಂಟೆಗೆ ಎಲ್ಲ ಜಾಮೀನು ಕೊಟ್ಟರು, ಬಾಂಡ್ ಎಲ್ಲ ಕರೆದು ಮನೆಗೆ ಹೋದ್ವಿ, ಸ್ನಾನ ಮಾಡಿದ್ವಿ. ನಮ್ಮ ಹುಡುಗ ಅವನನ್ನು ಒಬ್ಬ ಇದ್ದಾನೆ, ಅವನು ಭಾಳ ಫೇಮಸ್, ಅವನು ಉಡುಪಿಯಲ್ಲಿ ಫೇಮಸ್. ಅಂದ್ರೆ ಅವನು ಏನು ಮಾಡೋದಿಲ್ಲ, ತಲೆ ಹಾಳು ಮಾಡೋದು, ಬ್ರೈನ್ ವಾಶ್. ಕೆಲವು ಬ್ರೈನ್ ವಾಶ್ ಮಾಡೋರು ಇದ್ದಾರೆ, ನಾನು ಅವ್ರ ಬಗ್ಗೆ ಹೇಳ್ತೀನಿ. ಒಂದು ಅವನು ಏನು ಮಾಡಿದ, ಹರೀಶ್ ಪೇಪರ್ ನೋಡು ಅಂದ. ಪೇಪರ್ ನೋಡು ಮರೆ, ನೋಡ್ಲಿಕ್ಕೆ ಹೋದರೆ ಉಡುಪಿ ನೋವೆಲ್ಟಿ ಹರೀಶ್ ಆಚಾರ್ಯ ಲಾಯರ್ ಮೇಲೆ ಹಲ್ಲೆ ಬಂಧನ ಅಂತ ಹಾಕ್ಬಿಟ್ರು. ಬೆಳಿಗ್ಗೆ ಬಂದಿದೆ ಉದಯವಾಣಿಯಲ್ಲಿ. ಉದಯವಾಣಿ ಎಂಬುದು ಒಂದು ಸ್ವಲ್ಪ ದೊಡ್ಡ ಮಟ್ಟದ ಫೇಮಸ್. ಅವರು ನೋಡಿ ಬಂತು. ನನಗೆ ಅದು ನೋಡಿದ ತಕ್ಷಣ ಊರಿ ಸ್ಟಾರ್ಟ್ ಆಯ್ತು, ಏನು ಸ್ನಾನ ಮಾಡಿ ಬಂದುಬಿಡು ಅಂದ. ಸರಿ, ಸ್ನಾನ ಮಾಡಿ ಬಂದ್ವಿ. ಹೇಗೆ ಪೇಪರಲ್ಲಿ ಬಂದಿದೆ, ಹೋಗುವ ತಲವಾರು ಇಟ್ಕೊಂಡು ಕೋರ್ಟಿಗೆ ಹೋಗೋದು. ಸೀದಾ ಹೋಗಿದೆ, ನಾವು ತಲೆ ವಾಶ್ ಮಾಡಿದ, ಹೇಗೂ ಬಂತು ಹರೀಶ್ ಹೆಸರು, ನಾವು ಇನ್ನು ಸುಮ್ಮನೆ ಕೂತ್ಕೊಳ್ಳೋದು ಬೇಡ. ಹೋದರೆ ಅವನು ಅಲ್ಲಿ ಲಾಯರ್ಗಳದೇ ಒಂದು ಸಪ್ರೇಟ್ ಕೋರ್ಟಿಂದ ಸಪ್ರೇಟ್ ರೂಮ್ ಇದೆ, ಅಲ್ಲಿ ಎಲ್ಲರೂ ಇರ್ತಾರೆ, ಪಕ್ಕದಲ್ಲಿ ಕ್ಯಾಂಟೀನ್ ಇದೆ, ಅಲ್ಲಿದ್ದ. ನಾವು ಇದ್ದ ತಕ್ಷಣವೇ ನಾನು ಇಳಿದು ಹಿಡಿಯಕ್ಕೆ ಬಂದೆ. ನಮ್ಮ ಫ್ರೆಂಡ್ ಏನು ಮಾಡಿದ್ದಾನೆ, 2 ಹುಡುಗನ ರೆಡಿ ಮಾಡಿದ್ದಾನೆ, ತಲವಾರ ಕೈಲಿ ಇಟ್ಕೊಂಡಿದ್ದಾನೆ. ತಲವಾರ ಹಿಡ್ಕೊಂಡು ಇಡೀ ಓಡೋಗ್ಬಿಟ್ಟ, ಜಡ್ಜ್ ಹತ್ರ ಓಡೋಗ್ಬಿಟ್ಟ. ಓಡೋದ್ಮೇಲೆ ತಕ್ಷಣ ಹೇಳ್ದೆ, ನಾನು ಕೊಲ್ಲಕ್ಕೆ ಬರ್ತಿದ್ದಾರೆ ಅಂತ ಹೇಳಿ. ತಕ್ಷಣ ಅವರು ಯಾವಾಗಲೂ ಅಲ್ಲಿ ಪೊಲೀಸರೇ ಇರೋದಿಲ್ಲ, ಅಲ್ಲಿ ಯಾವಾಗೋ ಇರ್ತಾರೆ. ಅವಾಗ ಚಿಕ್ಕ ಕೋರ್ಟ್ ಅದು ಉಡುಪಿಯಲ್ಲಿ. ನಾವೇನು ಮಾಡಿದ್ವಿ, ಒಳಗೆ ಹೋದಲ್ಲಿ ಓಡಿ ಬಂದ್ವಿ ಹೊರಗೆ. ತಿರುಗಿ ಹೋಗಿ ಕಂಪ್ಲೇಂಟ್ ಕೊಟ್ಟ, ಬಿಟ್ಟಿದ್ದೀರಿ ಅವ್ರು ಓಡಿ ಇಟ್ಕೊಂಡು ಕೋರ್ಟಿಗೆ ಹೋದ. ಹಾಂ, ತಲವಾರ ಅಂದರೆ ಲಾಂಗ್, ಹೌದು, ಇಷ್ಟು ಉದ್ದ ಕಡಿಯೋದು ಅಂತ ಅಂದ್ರೆ ಇತ್ತು. 2 ಕಾಲು ತೆಗೆಯುವಂತ, 2 ಕಾಲಿಲ್ಲ 2 ಕೈ ತೆಗೆಯೋದು. ನಮ್ದು ಅವಾಗ ಸ್ಟಾರ್ಟ್ ಆಗಿತ್ತು ಉಡುಪಿಯಲ್ಲಿ, ಮಂಗಳೂರಲ್ಲಿ ಸ್ಟಾರ್ಟ್ ಆಗಿತ್ತು. 2 ಕೈ ಪೀಸ್ ತೊಗೊಂಡೋಗ್ಬಿಡೋದು, ಇದಿಷ್ಟು ಮೇಲೆದು ಇದಿಷ್ಟು ಮೇಲೆ ತೊಗೊಂಡು ಬಂದ್ಬಿಡೋದು. ಅವ್ನು ಸಾಯಿಸೋದಕ್ಕೂ ಇದಿಲ್ಲ, ಸತ್ತಂಗೆ ಅಲ್ಲ, ಅವನು ಬಿಟ್ಬಿಡ್ಬೇಕು. ಅದು ಸತ್ತಂಗೆ 10 ಜನರಿಗೆ ಗೊತ್ತು ನೋಡಿದರೆ ಮತ್ತೆ ಯಾರು ವಿಷಯಕ್ಕೆ ಬರೋದಿಲ್ಲ. ಇವರು ಡೇಂಜರ್, ಕೊಂದರೆ ಇನ್ನೊಬ್ಬ ಎಂಟಿ ಹುಡ್ತಾನೆ. ಇದೆಲ್ಲ ತೆಗೆದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ, ಬೇಡಪ್ಪ ಅವ್ನು ಪಾಡ್ಸಿಲ್ಲ, ಕೈ ತೊಳ್ಕೊಳ್ಳೋದು ಹೇಗೆ ಅಂತ. ಉಡುಪಿ ಮಂಗಳೂರಲ್ಲಿ ಒಂದು ಗ್ಯಾಂಗ್ ಇದೆ, ನಾವು ಅಲ್ಲಿ ಕೆಲವೆಲ್ಲ ಪರಿಚಯ ಆಗಿತ್ತು. ಅವ್ರು ಹಾಗೆ ಮಾಡ್ತಿದ್ರು, ಕೆಲವು ಫಸ್ಟ್ ಬೆರಳು ತೆಗಿತಾಯಿದ್ರು ಅವರು. ಈ ಜೀಪ್ ಕೆಳಗೆ ನಿಲ್ಲಿಸ್ಬಿಟ್ಟು ಜೀಪು ಟೈರ್ ನಿಲ್ಲಿಸ್ಬಿಡೋದು. ಇದು ಮಟನ್ ಸ್ಟಾರ್ಟ್ ಆಗಿದೆ, ಮಟನ್ದು ಕಡಿಯೋ ಇದರಲ್ಲಿ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮಂಗಳೂರವರು. ಕೈ ಬೆರಳು ಮಾತ್ರ, ಬೆರಳಿಲ್ಲ ಕೈ, ತಲವಾರಲ್ಲಿ ಕೈ ಹೋಗೋದಿಲ್ಲ. ಇದೆಲ್ಲ ಎಕ್ಸ್ಪೀರಿಯನ್ಸ್ ಇರಬೇಕು ಡಾಕ್ಟರ್ಸ್ಗಳು. ಈ ಡಿಗ್ರಿ, ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಹಾಗೆ ನಮಗೆ ಕೆಲವು ಈ ರೌಡಿಸಮಲ್ಲಿ ಸ್ವಲ್ಪ ಡಿಗ್ರಿಗಳಿದೆ. ಅವನು ಓಡಿ ಹೋದ. ಅವನು ಓಡಿ ಹೋದ. ಈಗ ತಲವಾರು ಇಟ್ಕೊಂಡು
ವಾಪಸ್ ನಾವು ಹೊಡಿಯೋದು. ಯಾಕಂದ್ರೆ 10 ನಿಮಿಷ ಪೊಲೀಸ್ ಬರ್ತಾರೆ, ಅವರು ಕೋರ್ಟ್ ಜಡ್ಜ್ ಮುಂದೆ ಹೋದ್ಮೇಲೆ ಅದು ಡೇಂಜರ್. ಜಡ್ಜಿಗೆ ನಾವು ಕಾಣಬಾರ್ದು, ಕಂಡ್ರೆ ಇಟ್ಸ್ ಶಿಕ್ಷೆ, ಪನಿಷ್ಮೆಂಟ್. ಜಡ್ಜ್ ನೋಡಬಾರ್ದು, ಸಾಕ್ಷಿ ಯಾರು ಇರಬಾರ್ದು. ಅವನು ಹೇಳಿದಾನೆ ಓಡೋಗಿ, ನಾವು ಅಲ್ಲಿಂದ ಓಡೋಗಿದೆ. ಯಾಕಂದರೆ ನಮಗೇನು ಅದು ಧೈರ್ಯ ಬಂದಿದೆ ಅಂದರೆ, ನಮ್ಮ ಮನೆ ಪಕ್ಕ ಒಬ್ಬ ಏನು ಹೆಸರು ಸದಾ ಅಂಥೇಳಿ, ಅವನಿಗೆ ಕೋರ್ಟಲ್ಲಿ ಫೈರ್ ಮಾಡಿದ್ರು, ಕೋರ್ಟ್ ಒಳಗೇನೆ, ಕೋರ್ಟ್ ಪಕ್ಕ. ಅವನು ಆಗ ಪೊಲೀಸ್ ಹತ್ರ ಓಡೋಗಿದ್ದಾನೆ. ಇಲ್ಲಿ ತಲೆಗೆ ಫೈರ್ ಮಾಡಿದ್ರೆ ಇಲ್ಲಿಗೆ ಬಿತ್ತು, ಬುಲೆಟ್ ಇಲ್ಲೆಲ್ಲ ಸಿಕ್ಕಾಕೊಂಡಿದೆ. ಕೋರ್ಟಿಗೆ ಓಡಿ ಬಂದವನು, ಜಡ್ಜ್ ಮುಂದೆ ಬಂದು ನನಗೆ ಫೈರ್ ಮಾಡಿದ್ದಾರೆ ಅಂತ ತಿಳಿಸಿನು. ಜಡ್ಜು ತಕ್ಷಣ ಇದು ಮಾಡಿ ಅವತ್ತು ಕೋರ್ಟ್ ನಿಂತೋಗ್ಬಿಡ್ತದೆ. ಆಮೇಲೆ ಅಲ್ಲಿ ಯಾರಿದ್ದಾರೆ ಅವರ ಪರಿಚಯದವ್ರು ಇದ್ದರೆ ಯಾರಾದರೂ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿ. ಪೊಲೀಸರು ಬರೋದು ಲೇಟು. ನಾನು ಕರ್ಕೊಂಡು ನಾನು ಒಂದು ಕೋರ್ಟಲ್ಲಿದ್ದೆ, ಇವನು ಬರ್ತಾನೆ ಅಂತೇಳಿ. ನಮ್ಮ ಮನೆ ಪಕ್ಕದವನು. ಇವನನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೆ, ಸದಾ ಅಂತೇಳಿ, ಅಂಬಳಪಾಡಿ ಸದಾ ಅಂತೇಳಿ. ಅವನನ್ನು ಇಲ್ಲಿ ಬೆಂಗಳೂರಿಗೆ ಅವನ ಸಂಬಂಧ. ಬೆಂಗಳೂರಿಗೆ ಹೆಂಗೆ ಸಂಬಂಧ ಅಂದರೆ, ಕಪಾಲಿ ಸದಾ ಅಂತ ಹೆಸರು ಬಂತು. ಕಪಾಲಿ ಮೋಹನ್ ಅಂತ ಇದ್ದರು, ಅವ್ರ ಶಿಷ್ಯ. ಅದೊಂದು ಸ್ಟೋರಿ ಬೇಡ, ಅವರು ಇಲ್ಲ ಜೀವದಲ್ಲಿ. ಅಲ್ಲ, ಅದು ತುಂಬ ಇದಿದೆ, ವಿಷಯ ಇದೆ. ನೀವು ಸಿಕ್ಕಾಕೊಂಡಿದ್ದು ಅಲ್ಲ ಅದೇ ಅಂದರೆ ಇವರೆಲ್ಲ ಒಂದೊಂದು ಕಾರಣಗಳು, ಒಂದೊಂದು ಎಪಿಸೋಡ್ಸ್. ಇದು ಕೋರ್ಟಲ್ಲಿ ಧೈರ್ಯ ಬಂದುಬಿಡ್ತು, ಇವನು ಮಾಡಿದ್ದಾನೆ, ಇವು ನಮಗೆ ಭಾಳ ಬೇಕಾದವನು. ಯಾರು ನೋಡ, ನಾನು ಬದುಕಿಲ್ವನ ಫೈರ್ ಆದರೆ ಏನಾಗಲಿ. ಆಪ್ರೇಷನ್ ಮಾಡಬೇಕಾದ್ರೆ ಬುಲೆಟ್ ಸಿಗಲಿಲ್ಲ, ಎಲ್ಲ ಒಂದು ಕಡೆಯಲ್ಲಿ ಇದೆ, ತೆಗೆದ್ರೆ ಸತ್ತೋಗ್ತದೆ. ಹಾಗೆ ಇರಲಿ, ಅದೇ ಮೆಲ್ಟಾಗಿ ಹೋಗ್ತದೆ. ಮೆಲ್ಟ್ ಅಂದರೆ ಇಂಜೆಕ್ಟ್ ಮಾಡ್ತಾರೆ, ಕಬ್ಬಿಣ ಇದು ಹಾಗೆ ಇರ್ತದೆ, ಸೀಸ. ಇದೆಲ್ಲ ನಮಗೆ ಅಕ್ಕಪಕ್ಕದವ್ರು ಆದಾಗ ನಮಗೂ ಸ್ವಲ್ಪ ಧೈರ್ಯ ಬಂದಿತ್ತು. ನಾವು ಆತದಿಲ್ಲ, ಕೋರ್ಟಿಗೆಲ್ಲ ಗೊತ್ತಿಲ್ಲ ನಮಗೆ ಏನು ಆಗುತ್ತೆ, ಪನಿಷ್ಮೆಂಟ್ ಏನಿರ್ತದೆ. ಅಲ್ಲಿಂದ ಅವನು ಓಡೋದವನು, ನಾವು ಓಡೋದ್ವಿ. ನಮ್ಗೆ ಗೊತ್ತಾಯ್ತು ಇದು. ತಿರ್ಗಾ ಸರ್ಕಲ್ ಇನ್ಸ್ಪೆಕ್ಟರ್ ಹೋದ್ರು, ಬೆಳಿಗ್ಗೆ ಬಿಟ್ಟಿದ್ದು, ತಿರ್ಗಾ ತಲವರಿಕೆ ಹೊರಟಿದ್ರು. ನಾನು ಹೇಳಿದ್ದೀನಿ, ನೀನು ಮಾಡಿದ್ದು ತಪ್ಪು, ತುಂಬ ಜನರಿಗೆ ಹೇಳು, ಇಲ್ಲಾಂದರೆ ನಿಮ್ಮನ್ನು ಬಿಡೋದಿಲ್ಲ. ನೀನು ಕೋರ್ಟಲ್ಲಿ ಏನಾದರೂ ಮಾಡು ಅಂದರೆ. ನಾವು ಅದು ಜೈಲು ಅನುಭವಿಸ್ಬಿಟ್ಟಿವಲ್ಲ, ಫಸ್ಟ್ ಟೈಮ್ ಜೈಲಿಗೆ ಹೋಗಿದ್ದು. ನಾನು ಕೆಲವು ಕಡೆಯಲ್ಲಿ ಹೇಳಿದ್ದೀನಿ, ನೀವು ಯಾವತ್ತು ಜೈಲು ಸ್ಟೇಷನ್ ಇನ್ಸ್ಪೆಕ್ಟರ್ ಹತ್ರ ಹೋದರೆ ಕೆಲವು ಕೇಸ್ಗಳು ದೊಡ್ಡದಾಗ ಆಗ್ತದೆ. ಕಾಂಪ್ರ ಆಗೋ ಕೇಸ್ ನಾವು ಸ್ಟೇಷನಲ್ಲಿ ಇನ್ಸ್ಪೆಕ್ಟ್ರಿಗೆ ಹೇಳ್ತೀಯ, ನನ್ನ ಭವಿಷ್ಯ ಹಾಳು ಮಾಡಿದ್ಯಲ್ಲ, ಜೈಲ್ಗೆ ಹೋಗ್ಬಿಟ್ಟಲ್ಲ, ಒಂದು ರಾತ್ರಿ ಕೂತಲ್ಲ, ಇನ್ನೊಂದು 100 ದಿನ ಕೂತ್ಕೊಳ್ಳೋಣ, ನೀನೊಂದು ಕೊಲ್ಲಬೇಕು ಅಂತ ಕೈ ತೆಗಿಬೇಕು. ಆ ಕೋಪ ಬರ್ಸಿದವನು ಅವನೇ. ದುಡ್ಡು ಕೊಟ್ಟು ನನಗೆ ಲೈಸೆನ್ಸ್ ಇದೆ ರೀ, ಗೌರ್ಮೆಂಟ್ ಲೈಸೆನ್ಸ್. ದುಡ್ಡು ಕೊಟ್ಟು ನಾನು ಇಂಟ್ರೆಸ್ಟ್ ಕೇಳಬಾರ್ದು, ನಿನ್ನ ಮನೆ ಬಾಗಿಲು ಬರಬಾರ್ದು ಅಂದರೆ. 7 ಗಂಟೆ ಮೇಲೆ ಹೋಗಿಲ್ಲ, 7-6:30 ಮೇಲೆ. ನಾನು 5 ಗಂಟೆಗೆ ಹೋಗಿದ್ದವ್ರು ಮನೆಗೆ. ಫೈನಾನ್ಸ್ ಕಂಪನಿಯವರು ಯಾರೇ ಆಗಲಿ, ಮುಸ್ಸಂಜೆ ಆದ ಮೇಲೆ ಮನೆ ಹತ್ರ ಬರಲಿಕ್ಕಿಲ್ಲ, ದುಡ್ಡು ಕೇಳೋದು ರೂಲ್ಸ್ ಎಲ್ಲ ಇದೆ. ನಾನು ಅವತ್ತು ಹೋಗಲಿಲ್ಲ ಆ ಥರದಲ್ಲಿ. ಇದು ಅವನು ಓಡ್ಲಿಕ್ಕೆ ಪ್ಲ್ಯಾನ್ ಮಾಡಿದ. ಓಡೋಗ್ಬೇಕಾದ್ರೆ ಅವ್ರದ್ದು ವಿಷಯ ಹೊರ ಬಂತು. ಏನಂದರೆ, ಟೋಟಲ್ ಅವನು 2 ಕೋಟಿ ರೂಪಾಯಿ ಲಾಯರ್ಗಳಿಗೆ ಇಡಿಸಿದ್ದಾನೆ. ಅವನು ಬೆಳಿಗ್ಗೆ ಗಲಾಟೆ ಆಗಿದೆ ಕೋರ್ಟಲ್ಲಿ. ನಂದು ಮಧ್ಯಾಹ್ನ ಓಡ್ಬಿಟ್ಟ ತಕ್ಷಣ ಅಕ್ಕಪಕ್ಕದವ್ರು ಕೆಲವರು ಇದ್ದರು ಅವನ ಜೊತೆಲಿ. ವಿಷಯ ಅವನನ್ನು ಬಾಯಿ ಬಿಡಿಸಿದ ತಕ್ಷಣ ಹೇಳಿದ್ರು, ಅವನು ಎಲ್ಲರ ಹತ್ರನೂ 2 ಲಕ್ಷ 3 ಲಕ್ಷ ಸಾಲ ತೊಗೊಳ್ಳೋದು. ಒಂದು 100 ಜನ ತೊಗೊಂಡಿದ್ದಾನೆ, ಬಡ್ಡಿ ಜಾಸ್ತಿ ಕೊಡ್ತೀನಿ ಅಂತೇಳಿ. ಆ ಕಾಲದಲ್ಲಿ ಅವನು 1-2 ಕೋಟಿ ರೂಪಾಯಿ ಲಾಯರ್ಗಳಿಗೆ ಇಡಿಸಿದ್ದು. ಲಾಯರ್ಗಳಿಗೆ ಯಾವಾಗ ಇಡಿಸಿದ್ದು ಅಂತ ಗೊತ್ತಾಯಿತು, ಎಲ್ಲ ಲಾಯರ್ಗಳು ಇವನು ಸ್ಟೇಷನಿಗೆ ಹೋದಲ್ಲ, 3 ಹೆಸರು ರಿಯಲ್ ಆಗಿದೆ. ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಎಲ್ಲ ಲಾಯರ್ಗಳು ಉಲ್ಟಾ ಮಾತಾಡಿದರು. ಅವನು ಕೊಲ್ಲಬೇಕು, ಅವನನ್ನು ನಮಗೆ ದುಡ್ಡು ಮೋಸ ಮಾಡಿದರು. ಯಾಕೆ ಲಾಯರ್ಗಳಿಗೆ ಅವನು ನೋವಾದರೆ ಅವ್ರು ಬಿಡೋದಿಲ್ಲ. ಅವರು ರಿಟರ್ನ್ ಕಂಪ್ಲೇಂಟ್ ಮಾಡಿದರು. ಅಷ್ಟೊತ್ತಿಗೆ ಸ್ಟೇಷನಲ್ಲಿ ಬೆಳಿಗ್ಗೆ ಎಲ್ಲ ಕಂಪ್ಲೇಂಟ್ ಆಗಿದೆ, ತಿರ್ಗಿ ಈ ಕಂಪ್ಲೇಂಟ್ ತಗೋಬೇಕು ಅಂದರು. ನನಗೆ ಆ್ಯಕ್ಚುಲಿ ಅವನ ಪರವಾಗಿ ಒಬ್ಬರು ಸ್ಟ್ರಾಂಗ್ ಲಾಯರ್ ಇದ್ದರು ರೀ, ಅವರು ನನ್ನನ್ನು ಒಳಗೆ ಕೂರಿಸಿದ್ದು. ಎಲ್ಲಿ ನಾನು ಜೈಲಿಗೆ ಹೋಗ್ಲಿಕ್ಕೆ ಆ ಲಾಯರ್ ಕಾರಣ. ಉಡುಪಿದು ದೊಡ್ಡ ಲಾಯರು, ವೆರಿ ಡೇಂಜರ್ ಅವರು. ಅವರಿಗೆ ಒಂದು 3 ಲಕ್ಷ ಇಡ್ಸವನೆ ಓಡಿ ಹೋದು. ಅವ್ರು ನನಗೆ ಬಂದು ಹೇಳ್ತಾರೆ, ನೀನು ಕೊಂದುಬಿಡು, ನಾನು ಫ್ರೀಯಾಗಿ ಇದು ಮಾಡ್ತೀನಿ ಅಂದರೆ. ಆ ಕೋಪಕ್ಕೆ ನಾನು ಹೇಳಿದೆ, ನೀವೆಲ್ಲ ಈ ಥರ ಮಾಡಿದ್ರಿ, ನೀವು ಸಪೋರ್ಟ್ ಮಾಡಿ ನನ್ನ ಮೇಲೆ ಕೇಸ್ ಮಾಡಿದ್ರು. ಗೊತ್ತಿಲ್ಲ ಮರ, ಆ ಬೋಳಿ ಮಗ ಹೀಗೆ ಮಾಡಿದ. ಸೊ ಆವತ್ತು ಲಾಯರ್ ಮೇಲೆ ಹಲ್ಲೆ ಮಾಡ್ತೇನೆ ಅಂದರೆ ನಾನು ಡಾನ್ ಆಗಿಬಿಟ್ಟೆ ಅಲ್ಲಿ. ಅಷ್ಟು ಮಟ್ಟಿಗೆ ಯಾರಾದ್ರೂ ಮಂಗಳೂರಿನ ಫೋನ್, ಅಲ್ಲ ಅಣ್ಣ ಇದ್ದಾರೆ, ನಾನು ಅಣ್ಣನ ಯಾವ ಒಳ್ಳೆ ತಿರುಗಿ ನೋಡ್ತೀನಿ, ನನ್ನನ್ನು ಅಣ್ಣನ ಕರೀ ಸ್ಟಾರ್ಟ್ ಮಾಡಿದರು. ಅದು ಕಾಲೇಜ್ ಫಂಕ್ಷನ್ ಉಂಟು, ಒಂದು 5 ನಿಮಿಷ ಬಂದು ಹೋಗಿ ಅಂತ. ಏನಂದರೆ ಇದು ಆಲ್ ಕಾಲೇಜ್ ಪ್ರೆಸಿಡೆಂಟ್ ಇಲೆಕ್ಷನ್ ಎಲ್ಲ ಮಾಡ್ತಾರಲ್ಲ, ಅಣ್ಣ ನೀವು ಬಂದು ಹೋಗಿ, ಈ ನಮ್ಮ ಹೆಸರು ಅಣ್ಣ ಅಂತ ಮೇಲೆ ಇಟ್ಟರಲ್ಲ, ಗೊತ್ತಿಲ್ಲದೆ ಒಳಗೋದ್ವಿ. ಬಿಲ್ ನಮಗೆ ಬರೋದು ಎಲ್ಲ ಕಡೆಯಲ್ಲಿ, ಅಣ್ಣ ಇದ್ದಾರೆ ಅಂತೇಳಿ. ಹಾಗೆ ಉಡುಪಿಯಲ್ಲಿ ಒಂದು ಮಟ್ಟಕ್ಕೆ ನನಗಿಷ್ಟ ಅಲ್ಲ ಡಾನ್ ಅಂತ ಹೇಳ್ಕೊಳ್ಳೋಕ್ಕೆ. ನನ್ನನ್ನು ಕೆಲವರು ಮಾಡಿದರು. ಅದು ಎಲ್ಲಿವರೆಗೂ ಹೋಯ್ತು, ಮರ್ಡರ್ ಕೇಸ್ ಫಿಕ್ಸ್ ಆಗೋಗ್ಬಿಟ್ಟೆ. ಏನು ನೀವು ಹೇಳಿದ್ರಿ ಜೀವಾವಧಿ ಶಿಕ್ಷೆ, ಹೀಗೆ ಬೇರೆ ಯಾವುದೋ ಒಂದು ಹುಡುಗಿ ವಿಷಯನೇ ಅದು ತಮಾಷೆ ಮಾಡಿ ಅವರು ಅಲ್ಲಿ ಕೆಲವು ಗ್ಯಾಂಗ್ಗಳು ಬೇಡದಿದ್ದು ಮಾಡುವ ನಾವು ಕಣ್ಣಲ್ಲಿ ನೋಡಿದ್ವಿ. ಅವರು ಆಟೋ ಸೀಸ್ ಮಾಡೋ ಹುಡುಗರು, ಅವರು ಆಟೋ ಸೀಸ್ ಹುಡುಗರೆಲ್ಲ ಬಾಡಿ ಗೀಡಿ ಗೊತ್ತಲ್ಲ, ಅವರು ಇಲ್ಲೂ ಅಲ್ಲೂ ಅದೇ ಥರ ಇದ್ದಾರೆ.
ನಾನು ಒಬ್ಬನೇ ಇದ್ದೆ, ಜೋರು ಮಾಡಿದೆ. ಏನು ಕೇಳಿದೆ, ಏನು ನಿನ್ನ ಮನೆಯವ್ರು ಮಾಡಿದ್ದೀನಾ, ನಿನ್ನ ಗರ್ಲ್ಫ್ರೆಂಡ್ ಮಾಡಿದ್ದಾನೆ, ನೀನು ಮರ ಎಲ್ಲದಕ್ಕೂ ಬರ್ತಿ, ಎಲ್ಲದಕ್ಕೆ ಬರೋದಲ್ಲ ನೀನು, ಇಷ್ಟು ಕಣ್ಣು ಮುಂದೆ ಮಾಡ್ತಿದ್ಯಾ. ಅದು ಮಾತುಕತೆ ಆಯಿತು, ಮೈಕೈ ಹೇಳಿದ್ರು. ಅವರು 7-8 ಜನ ಇದ್ರು, ನಾನು ಒಬ್ಬನೇ. ಬಟ್ ಅವ್ರಿಗೆ ಗೊತ್ತಿದೆ ನಾನು ಯಾವಾಗಲೂ ಆವಾಗ ವೆಪನ್ಸ್ ಬಂದಾಗಿದೆ ಕೈಗೆ, ಏನೇನೋ ವೆಪನ್ಸ್ಗಳು ಹೇಳಿದೆ. ಮುಟ್ಟಿದರೆ ನನ್ನ ಕೈಯಿಂದ ಏನಾಗುತ್ತೆ ಹೇಳೋದಿಲ್ಲ, ಧೈರ್ಯ ಇದ್ದರೆ ಎಲ್ಲರೂ ಮುಟ್ಟು ನೋಡಿ ಅಂತ ಮಾತುಕತೆಯಾಗಿ ಹೋದರು. ಅಷ್ಟೊತ್ತಿಗೆ ನನ್ನ ಕೆಲವರಿಗೆ ನ್ಯೂಸ್ ಬಂದು ಅವ್ರು ಬಂದರು. ನಮ್ಮದು ಅಂದರೆ ಈ ಕೃಷ್ಣ ಟೆಂಪಲ್ ಪಕ್ಕ ನಮ್ಮದು ಜ್ಯುವೆಲ್ಲರಿ ಶಾಪೆಲ್ಲ ಇತ್ತು. ನಾನು ಆ ಶಾಪಲ್ಲೇ ಕೂತ್ಕೊಳ್ಳೋನಲ್ವ, ಅಲ್ಲಿ ಎಲ್ಲ ಬಂದು ಸೇರಿದರು. ಇವ್ರು ಹುಡುಗರು ಹೋದರು, ನೋಡುದೇನು ನಾನು ನೋಡುವ ಅಂತಂದೆ. ಅವರೊಂದು 10 ಜನ ಬಂದರು, ನಾವು ಅಷ್ಟು ಒಂದು 20 ಜನ ರೆಡಿ ಮಾಡಿ ಅವ್ರ ಏರಿಯಾಕ್ಕೆ ಹೋಗಿ ಹೊಡೆಯೋಕ್ಕೆ ಹೋದ್ವಿ. ಆಮೇಲೆ ಸ್ಟೇಷನಲ್ಲಿ ಗೊತ್ತಾಗೋಯ್ತು, ಕರೆದು ಕಾಂಪ್ರಮ್ ಮಾಡಿದ್ರು ಸ್ಟೇಷನವ್ರು, ಬೇಡ ಹೋಗಬೇಡಿ ಹಾಗೆ ಹೀಗೆ ಅಂತೇಳಿ. ಅವರನ್ನು ಕಾಂಪ್ರಮ್ ಮಾಡೋಕ್ಕೆ ಬಂದ ವ್ಯಕ್ತಿ ಸತ್ತೋದವನು. ಅವನು ಫೈನಾನ್ಸರೇ, ಅವನು ಬಾಂಬೆಗೆಲ್ಲ ದುಡ್ಡು ಕೊಡ್ತಾಯಿದ್ದ, ಕೋಟ್ಯಾಂತರ ರೂಪಾಯಿ. ಅವನು ಬಂದ ಮಧ್ಯಕ್ಕೆ. ನಾನು ಹೇಳಿದೆ, ಮರೆ ಅವನು ಹುಡುಗಿಗೆಲ್ಲ ಅವರೆಲ್ಲ ಹುಡುಗರು ಸರಿ ಇಲ್ಲ, ನನ್ನ ಫೈನಾನ್ಸಿಗೆಲ್ಲ ಬಡ್ಡಿ ವಸೂಲು ಮಾಡೋಕ್ಕೆ ಅವ್ರು ಬೇಕು ಮರೆಯ, ನೀನು ಎಲ್ಲದಕ್ಕೂ ಇನ್ವಾಲ್ವ್ ಆಗಬಾರ್ದ, ನಿಮ್ದು ಏನು ಮರೆ ಜ್ಯುವೆಲ್ಲರಿ ಬಿಸ್ನೆಸ್ಸು. ಅವ್ರು ಸ್ವಲ್ಪ ನನ್ನ ಮಾವನಿಗೆ ಸಂಬಂಧಿಕರ ಕ್ಲೋಸ್. ನಾನು ಹೇಳಿದೆ, ನನ್ನ ವಿಷಯಕ್ಕೆ ಬಂದ ಮೇಲೆ ನಿನ್ನ ಹುಡುಗರು ನೀನು ಕಂಟ್ರೋಲ್ ಮಾಡಬೇಕಿತ್ತು. ಈ 4 ಬೀದಿ ನಮ್ಮದು, ಕೃಷ್ಣಮಠ ಸುತ್ತ ನಾವು ಸಹ ನಮ್ಮದು ಬಿಸ್ನೆಸ್ ಇಲ್ಲಿ ನಡೀತಾ ಇದೆ. ಈಗ ಏನು ಮಾಡ್ತೀನಿ ನೀನು? ಅವ್ನು ನೋಡ್ತೇನೆ, ನಾನು ನೋಡ್ತೀನಿ. ಸರಿ ಮರೆ ನಿನ್ನ ಹತ್ರ ಆದರೆ ನೋಡು ಅಂದರು. ಆಯಿತು, ನೋಡು ಏನು ನೋಡ್ತೀನಿ ನಾನು ತೋರಿಸ್ತೀನಿ ಅಂತ ಹೇಳಿದೆ. ಒಂದು 4 ದಿನದಲ್ಲಿ ಅವನಿಗೆ ಯಾರೋ ಸ್ಟ್ಯಾಬ್ ಮಾಡಿದ್ದಾರೆ ರಾತ್ರಿ. ಸ್ಟ್ಯಾಬ್ ಮಾಡಿದ ಮೇಲೆ ಫಸ್ಟ್ ಸ್ಟ್ಯಾಬಾಗಿ ಏನೇನು ಮಾಡಿದ್ದಾರೆ, ದೊಣ್ಣೆಯಲ್ಲಿ ಹೊಡೆದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಒಂದು 4 ಜನ ಕರೆಕ್ಟಾಗಿ ಪೊಲೀಸರಿಗೆ ಒಂದೊಂದು ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟ, ನನಗೆ ಇದರ ಮೊದಲೆಲ್ಲ ಆಗಿತ್ತು ಇದೇ ಥರ, ಇದು ಸೇಮ್ ಅದೇ ಥರ ಕಾಣ್ತುಂಟು, ಯಾರೋ ಸ್ಟ್ಯಾಬ್ ಮಾಡಿದ್ದಾರೆ, ಹೊಡೆದಿದ್ದಾರೆ ಅಂಥೇಳಿ. ಅಷ್ಟು ಸೀರಿಯಸ್ ಇರಲಿಲ್ಲ. ಸರಿ, ಫಸ್ಟ್ ಏನು ಅಡ್ಮಿಟ್ ಆಗೋ ಮೊದಲು ಪೊಲೀಸರು ಸ್ಟೇಟ್ಮೆಂಟ್ ಕೊಡ್ತಾರೆ, ತಗೋತಾರೆ. ಸ್ಟೇಟ್ಮೆಂಟ್ ತೊಗೊಂಡಾಗ ಇವನನ್ನು ಹಾಸ್ಪಿಟ್ಲಿಗೆ ಸೇರಿಸಿದ್ರು, ರಿಕವರ್ ಆಗ್ತಿದ್ದಾನೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಏನು ಮಾಡಿದರು, ಈ ನಮ್ಮ ಪೊಲೀಸರಲ್ಲಿ ನಮ್ಮ ಇವರು ರೈಟ್ರ್ ಇರ್ತಾರೆ, ಸ್ಟೇಷನ್ಗೆ ಹೆಡ್, ಅವರು ಈಗ ಏನು ಮಾಡೋದು, ಇದು 2 ಸರಿ ಆಗಿದೆ ನಿಮಗೆ, ಇದು ಯಾರ ಮೇಲೆ, ಮೊನ್ನೆ ನಮ್ಮದು ಜಗಳ ಆಗಿದೆಲ್ಲ ಅವ್ರ ಜೊತೆಗೆ, ಸದ್ಯಕ್ಕೆ ಅವ್ರ ಹೆಸರು ಕೊಟ್ಟಿರಿ, ಆಮೇಲೆ ನೋಡುವ, ಎನ್ಕ್ವೈರಿ ಮಾಡುವ ಅಂತ ಅಲ್ಲಿ ಶಿಫ್ಟ್ ಮಾಡಿದ್ರು ಕೇಸ್ನ ನನ್ನ ಮೇಲೆ. ಹೇಗೆ ಮಾಡಬೇಕು ಅಲ್ಲ, ಪೊಲೀಸ್ ಹೇಳ್ಕೊಡ್ತಾರೆ, ಅವನು ಇದ್ದಂತ ಹೇಳಿ, ಹೊಡೆದವನು ಇವನು ಇದ್ದ ಅಂತೇಳಿ, ಅವನು ಅಲ್ಲಿಂದ ಹೊಡಿ ಅಂತ ಹೇಳಿದಂತ ಬರೆಯೋದವ್ರೆ, ಲಾಸ್ಟಿಗೆ ಸೈನ್ ತಗೊಳ್ತಾರೆ ಅಷ್ಟೇ. ಅದರಲ್ಲೂ ಬರೀತಾರೆ, ನಾನೇ ಬರೆದಿದ್ದು, ನಾನೇ ಇದು ಮಾಡಿದ್ದು ಅಂತೇಳಿ. ರೈಟ್ರ್ ಅಂತ ಬೈದಾನೆ ಅವನು, 2ನೇ ಬ್ರಹ್ಮ ಅವನು. ನಾನು ಇದನ್ನು ನಿಮಗೆ ಅವತ್ತು 20 ವರ್ಷದ ಹಿಂದೆನೂ ಹೇಳಿದ್ದೇನೆ. ನನ್ನ ಹಣೆ ಬರನ್ನು ಚೇಂಜ್ ಮಾಡಿಬಿಟ್ರು ಅಲ್ಲಿ, ಕೊಲೆ ಕೇಸಿಗೆ ಬಿತ್ತು. ಯಾವ ಬ್ರಹ್ಮ ನನಗೆ ಜ್ಯುವೆಲ್ಲರಿ ಶಾಪ್ ಬಿಸ್ನೆಸ್ ಮ್ಯಾನ್ ಅಂತ ಹಾಕಿದ್ರು, ನಾನೊಬ್ಬ ಡಾನ್ ಆದೆ ಅಲ್ಲಿ, ಇನ್ನೂ ರೌಡಿಯ ದೊಡ್ಡ ಮಟ್ಟಿಗೆ. ಮರ್ಡರ್ ಕೇಸು ತುಂಬ ಡೇಂಜರ್, 302 ಇದು ಇರೋದು ತುಂಬ ದೊಡ್ಡ ಒಂದು ಇದದು ಸೆಕ್ಷನ್. ಅದು ಮರ್ಡರ್ ಕೇಸು ಜೊತೆಗೆ ಬೇರೆ ಬೇರೆ ಸೆಕ್ಷನ್ ಎಲ್ಲ ಹಾಕಿದರು. ನಾವು ಮರ್ಡರ್ ಆಗಲಿಲ್ಲ, ಅವನು ಜೀವಂತ ಇದ್ದಾನೆ, ಮರ್ಡರ್ ಆಗಿರಲಿಲ್ಲ. ಅವನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ನನ್ನ ಮಾವನಿಗೆ ಸ್ಟೇಷನ್ ಹೇಳಿದ್ರು, ಹಿಂಗೆ ನಿನ್ನ ಮೇಲೆ ಕಂಪ್ಲೇಂಟ್ ಆಗಿದೆ, ಬರೆದು ಕೊಟ್ಟ. ನಾನು ಬೇರೆ ಕಡೆ ಇದ್ದಿದ್ದು ರಾತ್ರಿ, ಅವತ್ತು ದಿನ ಅವನಿಗೆ ಹೊಡೆದಾಗಿ ಇಟ್ಟಲ್ಲಿ ಟೈಮಲ್ಲಿ ಉಡುಪಿಯಲ್ಲಿ ಒಂದು ದೊಡ್ಡ ಹೋಟ್ಲಿದೆ, ಶಾರದಾ ಹೋಟೆಲ್ ಅಂತ, ಶಾರದಾ ಇಂಟರ್ನ್ಯಾಷನಲ್ ಹೋಟೆಲ್. ಅದರ ಓನರ್ ಬಂದು BJP ಯಾವಾಗ ಇದ್ದವರು, ಸುಧಾಕರ್ ಶೆಟ್ಟಿ ಅಂತ ಫೇಮಸ್ ಅವರು ನಗರಸಭೆ ಅಧ್ಯಕ್ಷ ಆಗಿದ್ದರು. ಅವರ ಹೋಟೆಲ್ಲಿ ನಾನು ಅವತ್ತು ಇದ್ದೆ. ಅವತ್ತು ಜ್ಯೂಸ್ ಎಲ್ಲ ಕುಡಿಯೋದು, ಫುಡ್ ಎಲ್ಲ ತೊಗೊಂಡು, ನನ್ನ ಜೊತೆ ಇನ್ನೂ 2 ಇದ್ದರು. ನಾನು ಅಲ್ಲಿ ಇದ್ದಿದ್ದು ಪ್ರೂಫ್ ಉಂಟು. ನಾನು ಅವರಿಗೆ ಹೇಳಿದೆ, ಸ್ಟೇಷನ್ಗೆ ಹೇಳಿದೆ, ನಾನು ನಿನ್ನೆ ಇಲ್ಲಿ ಇಂಥ ಟೈಮಲ್ಲಿ ನಾನು ಇಲ್ಲಿ ಹೋಟೆಲ್ ಇದ್ದೆ, ನನ್ನ ಮೇಲೆ ಯಾಕೆ ಹೇಳ್ತಿದ್ರಿ? ಇಲ್ಲ ನೀವು ನೋಡಿ ಏನು ಮಾಡೋದು ಅಂತ ನೋಡೋ, ಇನ್ವೆಸ್ಟಿಗೇಷನ್. ಅವನು ಹಾಸ್ಪಿಟಲ್ ಇದ್ದಾನೆ, ನಿಮ್ಮ ಹೆಸರು ಬರೆದಾಗಿದೆ, ಡೌಟ್ ಇನ್ನೂ ಕ್ಲೀನಾಗಿ ಆದಮೇಲೆ ನಾನು ಕೇಸ್ ಹಾಕಲೇಬೇಕು ಅಂತ ಸ್ಟೇಷನಲ್ಲಿ. ಅಷ್ಟರಲ್ಲಿ ಮಾವನಿಗೆ ಹೇಳಿದೆ, ನೋಡು ಅಮೌಂಟ್ ಕೊಟ್ಟು ಏನಾದರೂ ಮಾತಾಡುವ, ಇವನು ಹುಷಾರಿದ್ದಾನೆ, ನಾನು ಅವನನ್ನು ಕೇಳ್ತೀನಿ, ಹಾಸ್ಪಿಟಲ್ ಹುಷಾರಾಗಿದ್ದಾನಲ್ಲ ಅಂತ. ಸರಿ, ಹುಷಾರಾಗಿದ್ದಾನೆ ಅಂತ ನಾವು ಸಹ ಸುಮ್ಮನೆ ಇದ್ವಿ. ನಾನು ಈ ನಗರಸಭೆ ಅಧ್ಯಕ್ಷರು ಏನಿದೆ ಅವ್ರಿಗೆ ಹೇಳಿದೆ, ನೋಡಿ ಮರೆ ಸ್ಟೇಷನ್ ನಾನು ಹೇಳ್ತೀನಿ ಅಂದರು. ಬಟ್ ಸ್ಟೇಷನಿಗೆ ಅದೆಲ್ಲ ವರ್ಕ್ ಆಗೋದಿಲ್ಲ. ಗೌರ್ಮೆಂಟಲ್ಲಿ ಎಲ್ಲರೂ ಅಡ್ಮಿಟ್ ಆಗಿರಬೇಕು, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ, ಇಲ್ಲ ಗೌರ್ಮೆಂಟು ಯಾವುದೋ ಇದರಲ್ಲಿ ಇರಬೇಕು ನಾವು ಆ ಟೈಮಲ್ಲಿ ಅಂತ. ಕೋರ್ಟಲ್ಲಿ ಏನಾಯಿತು ಅದು ಅಲ್ಲ, ಅದ್ರ ಜೊತೆಗೆ ಅವನು ಇನ್ನೇನು ಗುಣ ಆಗುವನು, ಜಾಂಡೀಸ್ ಅಟ್ಯಾಕ್ ಆಯಿತು ಅವನಿಗೆ. ಅವ್ನು ಸತ್ತಿದ್ದು ಜಾಂಡೀಸಲ್ಲಿ. ಅವ್ರು ಏನು ಬರೆದು ಕೊಟ್ಟಿದ್ದಾನೆ ಅದರಲ್ಲಿ ಡೈಯಿಂಗ್ ಡಿಕ್ಲೇರೇಷನ್ ಅಂತ ಮಾಡ್ತಾರೆ, ಅದನ್ನು ಆ ಥರ ತಿದ್ದು ಬಿಟ್ಟು ಕೋರ್ಟಿಗೆ ಹಾಕಿದರು. ಕೋರ್ಟಿಗೆ ಹಾಕಿದ ತಕ್ಷಣ ಅವ್ನು ಸತ್ತೇ ಹೋದಲ್ಲ, ಕೋರ್ಟಿಗೆ ಹಾಕಿದ ತಕ್ಷಣ ಏನು ಮಾಡಲಿಕ್ಕಾಗೋದಿಲ್ಲ, ಮರ್ಡರ್ ಕೇಸು ಬಂತು ತಿರುಗಿ ಹೆಡ್ಡಿಂಗಲ್ಲಿ.
ಸ್ಕೂಲ್ ಸ್ಟ್ರೈಕೆಲ್ಲ ಮಾಡಿದರು ಹಿಡಿಬೇಕು ಅಂತ ಸಿ ಒ ಡಿಗೆಲ್ಲ ಹೋಯಿತು. ನಾನು ಅಲ್ಲಿಂದ ಬಂದೆ, ಬೆಂಗಳೂರು ಬಂದಿದ್ದೆ. ಅಲ್ಲಿ ಸ್ವಲ್ಪ ದಿವಸ ಇಲ್ಲಿ ಇದ್ವಿ. ಇಲ್ಲಿಂದ ಆ್ಯಂಟಿಸೆಪ್ಟಿಕ್ ಬಿ ಎಲ್ ಮಾಡ್ಕೊಂಡು ಹೋಗ್ಬೇಕು, ಅದಕ್ಕೆ ಬೆಂಗಳೂರು ಬಂದು ಕೂತಿದ್ದೆ. ಆವಾಗ 91 ಇಸ್ವಿಯಲ್ಲಿ ಬೇಲೆಲ್ಲ ಸಿಕ್ತು. ಒಂದು ತಿಂಗಳಲ್ಲಿ ಬೇಲ್ ಸಿಕ್ತು. ಹೋದ್ಮೇಲೆ ಪ್ರೊಡ್ಯೂಸ್ ಆದೆ. ಏನು ಮಾತಾಡಿಲ್ಲ. ಅವರಿಗೂ ಡೌಟ್, ಯಾರು ಮಾಡಿದ್ದಾರೆ ಗೊತ್ತಿಲ್ಲ. ಬೇಲ್ ತೊಗೊಂಡ್ರು, ಸುಮ್ಮನೆ ಆದರು. ವಾರ ಬಂದು ಸೈನ್ ಹಾಕಬೇಕು, ಆ ಥರ ಈ ಥರ ಕಂಡೀಷನ್. ಇದು ಕೋರ್ಟಿಗೆ ಹೋಯ್ತಲ್ಲ. ಈ ಕೋರ್ಟಿಗೆ ಹೋಗೋ ಟೈಮಲ್ಲಿ ಈ ಮರ್ಡ್ರ್ ಕೇಸ್ ಆಯಿತು. ಆಮೇಲೆ ಫೈನಾನ್ಸಲ್ಲಿ ಲಾಯರ್ ಮೇಲೆ ಹಲ್ಲೆ ಎಲ್ಲ ಒಟ್ಟಿಗೆ ಸೇರ್ತು. ಇನ್ನೂ ಇಬ್ಬರದ್ದು ಈ ಥರ ಕೆಲವು ನಮ್ಮ ಫ್ರೆಂಡ್ ಇವರು ಜೊತೆಗಿದ್ದಾರಲ್ಲ, ಅವ್ರು ಮಾಡಿದ ಮೇಲೆ ಅವರು ನಮಗೇನೆ ಸೇರಿಸ್ತಾರೆ. ಈಗ ಬಾಸ್ ಪಕ್ಕ ನಾನೇ ಉಡುಪಿಯಲ್ಲಿ ಒಬ್ಬ ಇದು ಅಂತ ಡಾನ್ ಅಂತ ದುಡ್ಡು ಕೊಡುವನಷ್ಟೇ. ಡಾನ್ ಏನು ಯಾರು ಫೈನಾನ್ಸ್ ಮಾಡ್ತಾರೆ, ದುಡ್ಡು ಯಾರ ಥರ ಇದೆ, ಸ್ಟೇಷನವ್ರಿಗೆ ದುಡ್ಡು ಬೇಕು. ಹಾಗೆ ನನ್ನನ್ನು ಒಳ್ಳೆ ಪೋಸ್ಟಲ್ಲಿ ಇಟ್ಟರು, ಪೇಪರಲ್ಲಿ ಅದು ಇದು. ಸೊ ನನಗೆ ಬಾಂಬೆಯಿಂದ ಬಂದವರೆಲ್ಲ ಇಲ್ಲಿ ಬಾಸ್ ಎಲ್ಲಿ, ಅಣ್ಣ ಎಲ್ಲಿ, ಇದು ನಮ್ಮನ್ನು ಮಾತಾಡಿಸೋದು. ಕೊನೆಗೆ ಸಾಧು ಶೆಟ್ಟಿ ಬಂದರು. ಸಾಧು ಶೆಟ್ಟಿಯವರು ಕೂಡ ನಮ್ಮ ಒಂದು ಇದರಲ್ಲಿ ಫ್ರೆಂಡ್ ಆಗಿ ಹೋದರು. ಉಡುಪಿಯಲ್ಲಿ ಭಟ್ರ ಮಗ. ಭಟ್ರ ಮಗ ಒಳ್ಳೆ ಮನುಷ್ಯ, ಬನ್ನಿ ನೀವು ಒಳ್ಳೆಯವರು ಮರ. ಅವರು ಶೆಟ್ಟಿ ಇದರಲ್ಲಿ ಬಟ್ ಭಾಳ ಗೌರವ ಅವ್ರಿಗೆ ಭಟ್ರು ಅಂದರೆ. ಇದಲ್ಲ ನಮ್ಮೂರ ಕಡೆಯಲ್ಲಿ ಒಂದು ಬ್ರಾಹ್ಮಣ್ಸಿಗೆ ಗೌರವ. ನೀವು ಈ ನಮಗೆ ಹೇಳಿ ನಾವು ಇದ್ದೇನೆ, ನೀ ಏನಕ್ಕೆ ಮಾಡ್ಲಿಕ್ಕೆ ಹೋಗಬೇಡ, ನೋಡು ನಂತರ ನೋಡು ಗನ್ ನೋಡು ಅಂತ ಕೈ ಇಟ್ಬಿಟ್ರು. ಒಳ್ಳೆ ರಿವಾಲ್ವರು ನೋಡಿದ ತಕ್ಷಣ ಕೂದಲೆಲ್ಲ ನಿಂತ್ಬಿಡ್ತು. ಸಾಧಾರಣ ಬಂದು ಗನ್ ಕೊಟ್ಬಿಟ್ರು, ಇಷ್ಟು ಡಬಲ್ ಒಳ್ಳೆ ಲೋಡೆಡು. ಅಲ್ಲಿಗೆ ಸ್ವಲ್ಪ ನಾವು ಹೀಗೆ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಅದು ಮಾತಾಡ್ತಿತ್ತು ರೀ, ವೆಪನ್ಸ್ ಮಾತಾಡ್ಸುತ್ತೀರಿ. ಅದು ಲೈಸೆನ್ಸ್ ವೆಪನ್ಸ್ ಅಲ್ಲ, ವಿತೌಟ್ ಲೈಸೆನ್ಸ್ ವೆಪನ್ಸು ಮನುಷ್ಯನ ಏನಂಗೆ ಮಾಡ್ತದೆ ಅಂತ. ಲೈಸೆನ್ಸ್ ಗನ್ನಿಗೆ ಒಂದು ಕಂಟ್ರೋಲ್ ಇದೆ, ನಮ್ಮದಕ್ಕೆ ಕಂಟ್ರೋಲ್ ಏನು. ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಅದನ್ನು ಯಾರಿಗೆ ಬೇಕಾದ್ರೂ ಇದು ಮಾಡ್ಬೋದು. ಏನು ಹಿಡಿತೀರ ನೀವು, ಸಿಕ್ಕಿದ್ರೆ ತಾನೇ ಹಿಡಿಯೋದು ಅಂತ. ಅಷ್ಟು ಕ್ರೂರವಾಗಿದ್ದೆ ನಾನು. ಪೊಲೀಸರಿಗೆ ಇನ್ಫಾರ್ಮೇಷನ್ ಹೋಯಿತು, ಹರೀಶರು ಬಂದಾಯಿತು ಗೋಡನ್ ಕರೆಸಿದ್ರು ಸ್ಟೇಷನಿಗೆ. ನನಗೆ ಗೊತ್ತಾಯ್ತು ಇವರೇನೋ ಕರೆಸಿದ್ರು. ನಾವು ಕರೆಸಿದ್ರು ಅಂತ ಹೋದ್ವಿ. ಸರ್ಕಲ್ ಇನ್ಸ್ಪೆಕ್ಟ್ರು ಏನು ಭಟ್ರೆ ಇದೆಲ್ಲ ಏನು ನಿಮ್ಮದು ಪ್ರಾಬ್ಲಮ್, ಏನಣ್ಣ, ಏನು ಸರ್ ಏನಾಯಿತು? ರಿವಲ್ವರ್ ಬಂದುಬಿಟ್ಟಿದೆ, ಕಳ್ನಾಯಕ ರಿಲೀಸ್ ಆಗಿದೆ, ಅವತ್ತು ಇದಾಗಿದ್ದಷ್ಟೇ. ಸಂಜೆ ತದ್ದು ಜೈಲಿಗೆ ಹೋಗಿದ್ದಾನೆ. ಬೇಕಾ ಇದು? ನೀವು ಏನು ರೀ, ನಿಮ್ಗೇನು ವೆಪನ್ಸ್ ಗೊತ್ತಾ? ನಿಮಗೆ ಬುಲೆಟ್ ಕೈ ಸಿಕ್ಕಿದ್ರೆ ಫುಲ್ ಒಳಗೆ ಹಾಕ್ಬಿಡ್ತೀವಿ, ನಿಮ್ಮನ್ನ ಲೈಫೇ ಮುಗ್ದೋಯ್ತು, ಟಾಡ ಆಯಿತು, ಲೈಫೇ ಹೋಗ್ಬಿಡ್ತದೆ. ಬೇಕಾ? ನೀವು ಬಿಸ್ನೆಸ್ ಮ್ಯಾನ್ ರೀ, ಒಳ್ಳೆ ಫ್ಯಾಮಿಲಿಯವರು, ಇದೆಲ್ಲ ದೊಡ್ಡ ದೊಡ್ಡ ರೌಡಿಗಳು ಬೇರೆಯವ್ರು ಮಾಡೋದು, ನೀವಲ್ಲ. ನನಗೆ ಗೊತ್ತಿಲ್ಲ. ರೌಡಿಸಮ್ ಮಾಡಲಿಕ್ಕೆ ಬೇರೆ ಜಾತಿ ಅವು ಕೆಳಗಿರಬೇಕು, ನೀವು ಟಾಪಲ್ಲಿ ಇರೋರು ಮಾಡಬಾರ್ದು, ಇದೆಲ್ಲ ನನಗೆ ಗೊತ್ತಿಲ್ಲ. ಕೋಪ ಕರ್ಕೊಂಡೋಗ್ಬಿಡುತ್ತೆ ನನ್ನನ್ನು, ಅದು ಗೊತ್ತಾಗಿಲ್ಲ ನನಗೆ. ಆ ಸ್ಟೇಷನಲ್ಲಿ ಆಯಿತು, ಇಲ್ಲ ಸರ್ ತಪ್ಪಿಕೊಂಡ್ರು, ಇರಲಿ ಬಿಡಿ ಅಂತೇಳಿ ತಪ್ಕೊಂಡು ಹೀಗೇ ಬೆನ್ನು ಹೀಗೆ ಸವರಿದ್ರು. ರಿವಲ್ವರ್ ಇಲ್ಲೇ ಇಟ್ಕೊಳ್ದು ಎಲ್ಲರೂ. ಪೊಲೀಸರು ಅಷ್ಟು ಭಾಳ ಹುಷಾರು. ಇಲ್ಲಿ ಹಿಂಗೆ ಹಿಡ್ಕೊಂಡು ಚೆಕ್ ಮಾಡಿದ್ರಿಲ್ಲ. ಅವನು ಇನ್ನೊಬ್ರಿಗೆ ಹಿಂಗೆ ಅಂತಾರೆ ಇಲ್ಲ ಅಂತೇಳಿ, ಇಲ್ಲ ರಪ್ಪ ಒಂದು ಲಾಕ್ ಮಾಡ್ತಾರೆ. ನಾವು ವೆಪನ್ಸ್ ವಿತ್ ವೆಪನ್ಸ್ ಹಿಡಿಬೇಕು. ನಮಗೆ ಅದು ಗೊತ್ತಾಗಿದೆ ಪೊಲೀಸದ್ದು ಏನೇನು ಬುದ್ಧಿಗಳು. ಆಯಿತು, ಸೈನ್ ಹಾಕ್ಲಿಕ್ಕೆ ನಾವು ವಾರ ಕೇಸಲ್ಲಿ ಆಗಿದೆ. ಸೈನ್ ಹಾಕಿ ಆಯಿತು, ಹೊರಗೆ ಬಂದೆ. ಮೆಟ್ಲ ಹತ್ರ ಮೋರಿ ಇದೆ, ಮೋರಿಯಲ್ಲಿ ಪ್ಲಾಸ್ಟಿಕ್ ಕವರಲ್ಲಿ ರಿವಲ್ವರಲ್ಲಿ ಬಿಸಾಕಿದ್ದೆ. ಟಕ್ಕ ತೆಗೆದು ಶೂ ಒಳಗೆ ಸಿಕ್ಸ್ಕೊಂಡು ಬೈಕ್ ಸ್ಟಾರ್ಟ್ ಮಾಡಿ ಡರ್ರದ್ದು ಬಂದೆ. ರಿವಲ್ವರ್ ಅಲ್ಲೇ ಇತ್ತು, ಸ್ಟೇಷನ್ ಬಾಗಿಲಲ್ಲೇ ಇತ್ತು. ಅಂದರೆ ನಾನು ಹೇಳೋದು, ನಮಗೆ ಅದಕ್ಕಿಂತ ಸೇಫ್ಟಿ ಜಾಗ ಬೇರೆ ಯಾವುದು ಇರಲಿಲ್ಲ. ಇದು ಮೊನ್ನೆ ಈ ರವಿಚಂದ್ರನ್ ಅವ್ರದ್ದು ಫಿಲ್ಮ್ ನೋಡಿದಲ್ಲ, ಯಾವುದು ಆ ಸ್ಟೇಷನಲ್ಲಿ, ಆ ನೆನಪಾಗೋಯ್ತು. ನನ್ನ ಮನೆಯವರಿಗೆಲ್ಲ ಹೇಳಿದ್ದೆ ಇದು ಸ್ಟೋರಿ. ನಮಗೆ ಸೇಫ್ಟಿ ಇಲ್ಲ. ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ, ಗೌರ್ಮೆಂಟ್ ಹಾಸ್ಪಿಟ್ಲಿದು ಅಲ್ಲಿ ಈ ಮೋರಿ ಹತ್ರ ಅಲ್ಲಿ ಜಾಗ ಇರ್ತದೆ, ಅಲ್ಲಿ ಕವರಲ್ಲಿ ಹಾಕಿ ಅಲ್ಲಿ ಇಟ್ಬಿಟ್ರೆ ಸೇಫ್ಟಿ ಆಗಿರ್ತದೆ. ಪೊಲೀಸರು ಮನೆಗೆ ರೈಡ್ ಮಾಡಿದಾಗ ನಾವು ಏನಾದ್ರು ಸಿಕ್ಕಾಕೊಂಡು ಮನೇಲಿ ಯಾರು ಇರ್ತಾರೆ ಎಲ್ಲರಿಗೂ ಸೇರಿಸಿ ಟಾಡಾನೆ. ಯಾರು ವೆಪನ್ಸ್ ಮಾತ್ರ ಸಿಗ್ಬಾರ್ದು, ವೆಪನ್ಸ್ ಆವಾಗ ಆಗಿತ್ತು. ಈಗ ಜೈಲಿಗೆ ಹೋಗುವಂಥ ಪ್ರಸಂಗ ಅಲ್ಲಿ ಹೇಗೆ ಬಂತು? ಕೋರ್ಟು ವಾದ? ಜೈಲಿಗೆ ಅಂದರೆ ನಾವು ಅಷ್ಟೊತ್ತಿಗೆ ಈ ಕೆಲವರು ನಮಗೆ ಹೇಳಿದ್ರು, ಬೇಡ ನಿಮಗೆ ಕೋಪ ಇರ್ಬೋದು, ಎಲ್ಲ ಇರ್ಬೋದು, ರೌಡಿಸಮಲ್ಲಿ ಒಂದು 2 ತಲೆ ಇದೆ, ಹಿಂದಿಂದ ಗೇಮ್ ಮಾಡ್ತಾರೆ. ನಿನಗೆ ಗೊತ್ತಿಲ್ಲ ಹರೀಶ್, ನಿನ್ನ ಹಿಂದಕ್ಕೆ ಬೇರೆ ಬೇರೆ ಥರದ ಗೇಮ್ ನಡೀತಾ ಉಂಟು, ನಿನ್ನ ಹೆಸರು ಹಾಳಾಗ್ತದೆ, ಲೈಫ್ ಹೋಗ್ಬಿಡ್ತದೆ, ಬೇಡ, ಇದು ಸೂಟಲ್ಲ. ಅಂದರೆ ಆವಾಗ ನಮಗೆ ರೌಡಿ ಶೀಟ್ ಓಪನ್ ಮಾಡಿಬಿಟ್ರು. ಏನಕ್ಕೆಂದರೆ ಈ ಬನ್ನಂಜೆ ರಾಜ ಅಂತ ಒಬ್ರು ಇದ್ದಾರೆ, ಅವನು ನನಗೆ ಎನಿಮಿ ಅಲ್ಲ. ಅವನು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ತಲೆ ನನ್ನನ್ನು ಚೇಂಜ್ ಮಾಡ್ತಾನೆ, ಮೈಂಡ್ನ ಬ್ರೈನ್ ವಾಶ್ ಮಾಡೋನು. ಅವನಿಗೂ ಆಗೋದಿಲ್ಲ. ಸೊ ಅವನು ನನ್ನ ಫ್ರೆಂಡ್ ಏನಂದ, ಬನ್ನಂಜೆ ರಾಜನ ಮರ್ಡರ್ ಮಾಡಿಬಿಡುವ, ನಮಗೊಂದು ಇನ್ನು ಯಾರು ಇಲ್ಲ. ಏನಕ್ಕೆಂದರೆ ಬನ್ನಂಜೆ ರಾಜ ನಮ್ಮ ಕಸಿನ್ಗೆ ಸ್ಟ್ಯಾಬ್ ಮಾಡಿದ್ರು ಅವ್ರ ಕಡೆಯವರು. ನಮ್ಮಲ್ಲಿ 2 ಗುಂಪಾಗೋಯ್ತು, ಬನ್ನಂಜೆ ರಾಜ ಮತ್ತು ನೋವೆಲ್ಟಿ ಗ್ರೂಪ್. ನೋವೆಲ್ಟಿ ಅಂದರೆ ನಾವು, ನಮ್ಮ ಫ್ಯಾಮ್ಲಿ. ನನ್ನ ಫ್ಯಾಮ್ಲಿ ಕಸಿನಿಗೆ ಅವರು ಬ್ಯಾಕ್ ಸ್ಟ್ಯಾಬ್ ಮಾಡಿದರು
38 ಸಾರಿ ಚಾಕು ಎಲ್ಲಿಗೆ ಹಾಕಿದ್ದಾರೆ ಅಂದರೆ ಹಿಂದೆ ಬೆನ್ನಲ್ಲ ನಾವು ಲ್ಯಾಟ್ರಿಗೆ ಹೋಗ್ತಿಲ್ಲ ಮೋಷನಿಗೆ ಆ ಜಾಗಕ್ಕೆ ಹೊಡೆದಿರೋದು ಅವರು. ಅದು ನಮಗೆ ರಿವೆಂಜ್ ಮಾಡಬೇಕು. ನಮ್ಮವನೊಬ್ಬ ಅಡ್ಮಿಟ್ ಅವನು ಸೀರಿಯಸ್ ಆಗಿದ್ದ. ಸರಿ ವಾಪಸ್ ಮಾಡುವ ಟೀಮ್ ಅವ್ರದ್ದೇ ಮೀನ್ ಬಾಸ್ ಬಂದು ಬನ್ನಂಜ ರಾಜ ಅವರಿಗೆ ಮಾಡೋಣ ಅಂತ ಇವನು ಬಂದು ನಮ್ಮ ಅಕ್ಕನ ಕ್ಲಾಸ್ಮೇಟ್. ಇವನು ಪರಿಚಯ ಅಕ್ಕನಿಗೆ. ನಮ್ಮ ಅಕ್ಕನಿಗೆ ಹೇಳೋದು ಹರೀಶಿಗೆ ಹೇಳಿಬಿಡು, ನಾನು ಅದರಲ್ಲಿ ಇಲ್ಲ, ಬೇಡ ಹರೀಶ್ ವೆಪನ್ಸಲ್ಲಿ ಗೊತ್ತು ನಮಗೆ, ಬೇಡ ಹೇಳು ನಾವು ಎಲ್ಲ ಸಿಕ್ಕಿದ್ರೆ ಮಾಡುವ ಅಂತ ಗೇಮ್. ಅದೊಂದು ಪೊಲೀಸ್ ಇನ್ಸ್ಪೆಕ್ಟ್ರಿಗೆ ಗೊತ್ತಾಗೋಯ್ತು. ಅವ್ರು ಬನ್ನಂಜರಾಜನ್ ಕರೆದ್ರು. ಅವನು ಹರೀಶದು ಇನ್ಫಾರ್ಮೇಷನ್ ಉಂಟು, ವೆಪನ್ಸ್ ಇದೆ, ತೆಗಿತಾನೆ ಅವ್ರು ನಿಮ್ಮನ್ನು, ನೀನು ಸೆರೆಂಡರ್ ಆಗು ಅಂತ. ಅವ್ನು ಬೇರೆ ಎಲ್ಲ ಕೇಸ್ ಇತ್ತು. ಬಂದು ಜೈಲಲ್ಲಿ ಸೆರೆಂಡರ್ ಆದ. ಸೆರೆಂಡರ್ ಆದ ತಕ್ಷಣ ನಾವು ಇನ್ನೆಲ್ಲೂ ಜೈಲು ಹೋಗ್ಲಿಕ್ಕೆ ಆಗಲಿಲ್ಲ. ಅಲ್ಲಿಂದ ನಾವು ತಪ್ಪಿಸ್ಕೊಂಡ್ವಿ. ನಮ್ಮ ಕಡೆಯಲ್ಲಿ ವೆಪನ್ಸ್ ಇರೋದು ಕಂಪ್ಲೀಟ್ ಸ್ಪ್ರೆಡ್ ಆಗೋಯ್ತು. ಈಗ ಪೊಲೀಸರು ನಮಗೆ ಬೇಟೆ ಆಡಬೇಕು ಅಂತ ನಾವು ಇಲ್ಲಿ ಆಟೋ ಹತ್ತೋದು, ಅಲ್ಲಿ ಸ್ವಲ್ಪ 2-3 ಕಿಲೋಮೀಟ್ರ್ ತಿರ್ಗಿ ಬಸ್ ಹತ್ತೋದು, ತಿರ್ಗಿ ಅಲ್ಲಿ ನಿಲ್ಲಿಸ್ಬಿಟ್ಟು ಲಾರಿ ಹತ್ತೋದು. ಇವರೆಲ್ಲ ಕಡೆಯಿಂದ ರಸ್ತೆಯಲ್ಲಿ ಪೊಲೀಸ್ ಇದ್ದಾರೆ. ಅವ್ರಿಗೇನು ಇನ್ಫಾರ್ಮೇಷನ್ ಬೈಕ್ ಇದೆ, ಅದ್ರಲ್ಲಿ ಬರ್ತಾನೆ, ಕಾರ್ ಹಿಂಗೆ ಇದೆ. ನಾವು ಯಾವ್ದು ಇದರಲ್ಲಿ ಹೋಗ್ತಾಯಿದ್ವಿ. ಅವಾಗೆಲ್ಲ ಈ ಫೋನ್ ಇಲ್ದಿರುತ್ತಾರೆ. ಇವಾಗೇನ ಆಲ್ರೆಡಿ ಬೇಗ ಸಿಗಾಕೋತೀವಿ. ನಾವು ಊರು ಬಿಟ್ವಿ. ಊರು ಬಿಟ್ಟ ಮೇಲೆ ಬೆಂಗಳೂರು ಬಂದಾಗ ಅವರು ನಮಗೆ ಇದು ನಿನ್ನ ಬೇಡ, ಸೊ ಇಲ್ಲಿ ಒಂದು ಏನದು ದ್ವಾರಕ ಹೋಟೆಲ್ ಇಲ್ಲಿ ಉಳ್ಕೊಂಡಿದ್ದೆ. ಆವಾಗ ಉಪೇಂದ್ರ ಒಬ್ಬ ಫ್ರೆಂಡ್ ಇದೆ, ಶ್ರೀರಾಜ್ ಕುಟಾರಿ ಅಂತ, ಅವರ ಪರಿಚಯ ಆಯಿತು. ಸೊ ಅದು ಆಗಿದ್ದಕ್ಕೆ ಏನಾಯಿತು, ಫಿಲ್ಮ್ದು ಉಚಿತ ಆಗಿತ್ತು ನನಗೆ. ಫಿಲ್ಮ್ದು ಮೊದಲೇ ಸ್ಟೈಲ್ ಮಾಡ್ಕೊಂಡು ಓಡಾಡ್ತಿದ್ದು. ಉಡುಪಿ ಕೋರ್ಟ್ ಕೇಸ್ನ ನಾನು ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಕೇಸ್ ನನ್ನ ನೆಗ್ಲೆಕ್ಟ್ ಮಾಡಿ ಇಲ್ಲಿ ಕರೆಕ್ಟ್ ಟೈಮಿಗೆ ಹೋಗೋದಿಲ್ಲ. ವಾರಂಟ್ ಆಯಿತು. ಒಂದು ಸರಿ ಸುಮನ್ ಅವರ ಫಿಲ್ಮ್ ಮಾಡ್ತಾಯಿದ್ದೆ, ಸುಮನ್ ಹೀರೋ, ನಾನು ವಿಲನದಲ್ಲಿ. ವಾರಂಟ್ ಇತ್ತು, ಹೋಗಿ ಪ್ರೊಡ್ಯೂಸ್ ಆದ, ತಕ್ಕ ಕಸ್ಟಡಿ ಕೊಟ್ಬಿಟ್ರು. ಬೆಳಿಗ್ಗೆ ಶೂಟಿಂಗ್ ಇತ್ತು, ನಾನು ಹೋಗಿದ್ದು, ಪೇಪರಲ್ಲಿ ಬಂತದ್ದು. ಹರೀಶ್ ಆವಾಗ ರಾಯ್ ಆಗಿತ್ತು ನಾನು. ಆಮೇಲೆ ಸುಮನ್ ಅವರು ಕೂಡ ಹೇಳಿದೆ, ಹೌದಾ ಬರಲಿ ನೆಕ್ಸ್ಟ್ ಡೇ ಮತ್ತೆ ಬಂದೆ ನಾನು. ಅದು ಸ್ವಲ್ಪ ಸ್ಪ್ರೆಡ್ ಆಗೋಯ್ತು ಒಂದಿನ ಕಸ್ಟಡಿ ಇದ್ದಿದ್ದಕ್ಕೆ. ಆಮೇಲೆ ನಾನು ಆಲ್ರೆಡಿ ತಣ್ಣಗಾಗಿ ಆಯಿತು. ನಾನು ಈ ಫೀಲ್ಡೆಲ್ಲ ಬಿಟ್ಬಿಟ್ಟೆ. ನಾನು ಯಾವಾಗ ಬಣ್ಣ ಹಚ್ಕೊಂಡೆ ನನಗೆ ಅದು ಎಲ್ಲ ಮರ್ತೇ ಹೋಯ್ತು. ಮರ್ತೋದ ಕೇಸ್ನ ಮರ್ತುಬಿಟ್ಟೆ ನಾನು. ನೆಗ್ಲೆಕ್ಟ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಅದು ಏನಾಯಿತು, ಮಂಗಳೂರಲ್ಲಿತ್ತು. ಮಂಗಳೂರಲ್ಲಿ ಒಳ್ಳೆ ಲಾಯರ್ ಇದ್ದರು. ಅವ್ರು ಇನ್ನೇನು ಕೇಸ್ ಗೆಲ್ಲೋದ್ರಲ್ಲಿದ್ದರು. ಆವಾಗ ಉಡುಪಿ ಜಿಲ್ಲೆ ಆಗೋಯ್ತು. ಉಡುಪಿಗೆ ತಿರ್ಗಾ ಟ್ರಾನ್ಸ್ಫರ್ ಮಾಡಿದ್ರು ಕೇಸ್ನ. ಉಡುಪಿ ಕೇಸಲ್ಲಿ ಟ್ರಾನ್ಸ್ಫರ್ ಮಾಡುವಾಗ ನನಗೆ ಲಾಯರ್ ಸ್ವಲ್ಪ ಎಡವಟ್ಟಾಯಿತು. ಅವ್ರು ಸ್ವಲ್ಪ ಏಜ್ ಆಗಿತ್ತು. ಅರಳು ಮರಳು ಅವ್ರು ಕೂಡ. ಕೇಸ್ ಫಿಟ್ ಆಗಿದೆ ಗೊತ್ತಾಗಿಲ್ಲ. ಜೀವಾದಿ ಜೀವಾದಿನೇ. ಅವನು ಜೀವಾದಿ ಶಿಕ್ಷೆ ಜನವರಿ 1 ಕರೆದ್ರು, ನ್ಯೂ ಇಯರ್ ದಿವಸ 2003. ಫಸ್ಟ್ ಕರೆದ ಮೇಲೆ ಅವ್ರು ತಿರ್ಗಾ ಏನು ಹೇಳ್ತೀವಿ ಅಂತ 3ನೇ ತಾರೀಕು ಹೇಳ್ತೀನಿ ಅಂತ ಹೇಳಿದರು. ಆವಾಗಲೇ ಅರ್ಥ ಮಾಡ್ಕೋಬೇಕು, ಇದು ಯಾವುದೋ ರಿಸ್ಕ್ ಇದೆ, ಸ್ಟೇ ತರೋಗೆಲ್ಲ ಮಾಡ್ಬೋದು. ನನಗೆ ಗೊತ್ತಾಗಲಿಲ್ಲ. ತಿರ್ಗಿ 3ನೇ ತಾರೀಕು ಕರೆದ್ರೆ ಹೋದೆ. ಅಲ್ಲಿ ಆವಾಗ ಪನಿಷ್ಮೆಂಟ್ ಕೊಟ್ಟರು, ಹೇಳಿದರು. ಎಲ್ಲಿ ಯಾವ ಉಡುಪಿ ಕೋರ್ಟಲ್ಲಿ. ಉಡುಪಿ 3ನೇ ತಾರೀಕು ಕೋರ್ಟಲ್ಲಿ, ಜೈಲಲ್ಲಿ. ಅದು ಉಡುಪಿ ಫಸ್ಟ್ ಶಿಕ್ಷೆ ಆಯಿತು ಅಂತ ಅಂತಾರೆ. ಏನು ನಿಮ್ಮದು PPಯಲ್ಲಿ ಇರ್ತಾರೆ. PP ಇಲ್ಲ ರೀ, ಹ್ಯಾಂಗ್ ಕೊಡಬೇಕು. ನನಗೆ ಹ್ಯಾಂಗ್ ಮಾಡ್ತೀಯ, ನಾನು ಅಲ್ಲಿ ಕೂಗಾಡ್ಬಿಟ್ಟೆ, ನೀ ಯಾರು ಹ್ಯಾಂಗ್ ಮಾಡು, ಅವ್ನು ಮಾತಾಡಬಾರ್ದು, ನಮ್ಗೆ ಗೊತ್ತಿಲ್ಲ. PP ನಾವು PP ಪಬ್ಲಿಕ್ ಪ್ರಾಸಿಕ್ಯೂಟ್ ಕೊಡ್ತಾರೆ, ಇಟ್ಸ್ ವೆರಿ ಪವರ್ಫುಲ್. ನಮಗೆ ಅದು ಗೊತ್ತಿಲ್ಲ. ಹ್ಯಾಂಗ್ ಗೊತ್ತ ತಕ್ಷಣ ನಾನು ಅಪ್ಸೆಟ್ ಆಗಿ ಹೋಗ್ಬಿಟ್ಟೆ. ನಾನು ಏನು ಮಾಡಿದ್ದೀನಿ ಅಂತ ಹ್ಯಾಂಗ್ ನೀವು ಹೇಳೋದು. ಆಮೇಲೆ ಅದು ವಾದ ಮಾಡೋದು ಹಾಗೇ ಶಿಕ್ಷೆ ಆಗಿದೆ, ಹೈಕೋರ್ಟಿಗೆ ಹೋಗುವಾಗ ಅಲ್ಲಿ ನೋಡ್ಕೊಳ್ಳಿ. ಸುಮ್ಮನೆ ಅದೇ ಪೊಲೀಸ್ ಅಂದರೆ ಪೊಲೀಸ್ ಇಲ್ಲ ಅಲ್ಲಿ, ನೀವು ಕೂತೀರಿ ಅಂದರು. ಆಮೇಲೆ ಪೊಲೀಸನ್ನು ಕರೆಸಿ ನನ್ನನ್ನು ಕಸ್ಟಡಿ ಪೊಲೀಸರು ತಗೊಂಡು ಅಲ್ಲಿ ಟೀ ಕಾಫಿ ಕುಡಿದು ಅಲ್ಲಿ ಕೋರ್ಟಲ್ಲೇ ಕ್ಯಾಂಟೀನ್ ಕುಡ್ಕೊಂಡು ಆಮೇಲೆ ಕರ್ಕೊಂಡು ಜೈಲಲ್ಲಿ ಸ್ಟೇಷನ್ನಲ್ಲಿ ಇಟ್ಟರು. ಅಲ್ಲಿಂದ ಮಂಗಳೂರಲ್ಲಿ ಜೈಲಿದ್ದಿದ್ದು, ಸಬ್ ಜೈಲು. ಓಕೆ, ಅಲ್ಲಿಗೆ ಹಾಕಿ ಇಷ್ಟು ದಿನ 280 ದಿನ ಕಳೆದಿದೆ ಇಲ್ಲಿ. ಅದು ಇಲ್ಲಿ ಬೆಂಗಳೂರು ಜೈಲಲ್ಲಿ, ಸೆಂಟ್ರಲ್. ಪರಪನಗರ. ಆಗ ಸೆಂಟ್ರಲ್ ಹೊಸ ಜೈಲು, ಅದು ಹೊಸ ಜೈಲು ಆಗಿದೆ ಅಷ್ಟೇ. ಇಲ್ಲಿಂದ ಹಳೆ ಜೈಲು ಈ ಕಾಲೇಜ್ ಹತ್ರ ಗಾಂಧಿನಗರದಲ್ಲಿ ಹಳೆ ಜೈಲು ಈಗಲೂ ಇದೆ ನೋಡಿ, ಈಗ ಪಾರ್ಕ್ ಮಾಡಿದ್ದಾರೆ. ಅದರದು ಇದನ್ನು ಶಿಫ್ಟಿಂಗ್ ಇಲ್ಲಿಗೆ, ಇಲ್ಲಿ ಅಲ್ಲಿ ಟ್ರಾನ್ಸ್ಫರ್ ಆಗಿದ್ರು. ಕೆಲವರೆಲ್ಲ ಬಂದಾಗಿತ್ತು. ನಾನು ಆವಾಗ ಅಲ್ಲಿ ಅಡ್ಮಿಷನ್. ಯಾಕಂದರೆ ಉಡುಪಿಯಿಂದ ನಮಗೆ ಸಬ್ ಜೈಲು ಮಂಗಳೂರಿಗೆ ಹಾಕಿದ್ರು. ಅಲ್ಲಿ ಕೇಳ್ತಾರೆ, ನಿಮಗೆ ಶಿಕ್ಷೆ ಆದವ್ರನ್ನ. ಮದುವೆ ಆಗಿತ್ತಾ? ಹೌದು, ಮದುವೆಯಾಗಿ ಮಗು 3 ತಿಂಗಳು ಮಗು. 3 ತಿಂಗಳು ಮಗು. ಏನು ಪರಿಸ್ಥಿತಿ? ನಾನು ಅಲ್ಲಿ ಬಿದ್ದೋದೆ. ನಾನು ನನ್ನ ಹೆಂಡತಿಗೆ ಯಾವತ್ತು ಹೇಳಿದ್ದೆ, ನಾನು ಏನು ಇವತ್ತು ಲಾಸ್ಟ್ ಇದೆ, ಹೊಸ ಮನುಷ್ಯನಾಗಿ ಬರ್ತೀನಿ. ಅಂದರೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ನಿಮಗೆ ಒಂದು ಕೊಲೆ ಕೇಸು ತಲೆ ಮೇಲೆ ಬಿತ್ತು ಅಂದರೆ ಮನುಷ್ಯ ಯಾವತ್ತೂ ಅಲ್ಲೇ ಒಂದು ಮೈಂಡ್ ಅಲ್ಲೇ ಇರ್ತದೆ.
ಕೋರ್ಟಿಗೆ ಹೋಗಬೇಕು. ಕೋರ್ಟಿಗೆ ಹೋದರೆ ಕೋರ್ಟಲ್ಲಿ ಯಾರು ಇರ್ತಾರೆ? ದೇವಸ್ಥಾನಕ್ಕೆ ಹೋದರೆ ದೇವ್ರ ಭಕ್ತರು ಸಿಗ್ತಾರೆ, ಕೋರ್ಟಿಗೆ ಹೋದರೆ ಯಾರು ಸಿಗ್ತಾರೆ? ಅಲ್ಲಿ ಹೋದ ತಕ್ಷಣ ಸ್ಟಾರ್ಟ್ ಮಾತಾಡಲಿ, ಹಳ್ಳಿದು ಅದು ಇದು, ಮೈಂಡ್ ಬ್ಲಡ್ ಬಿಸಿಯಾಗಿರ್ತದೆ. ಕೋರ್ಟಿಂದ ಬಂದು 2 ದಿನ ಬೇಕು ನಮಗೆ ಅದರಿಂದ ಹೊರಗೆ ಬರೋಕ್ಕೆ ತಿರ್ಗ. ಹಾಗೆ ಶಿಕ್ಷೆಯಾಗಿ ಮಂಗಳೂರು ಜೈಲಿಗೆ ಹಾಕಿದ್ರು. ಮಂಗಳೂರು ಜೈಲು ತಂದು ಇಟ್ಟರು. ಅಲ್ಲಿ ಬರೆದು ಕೊಡಬೇಕು ಏನಾದರೂ. ಪರಪ್ಪನ ಅಗ್ರಹಾರಕ್ಕೆ ತಂದು ಬಿಟ್ಟರು. ಅಲ್ಲಿ ಇನ್ನೊಂದು ಮುಖ ಓಪನ್ ಆಗೋಯ್ತು ನನಗೆ. ಅಂದರೆ ಕತ್ಲಲ್ಲಿ ರಾತ್ರಿ ತಂದು ಜೈಲಲ್ಲಿ ತೋರಿಸಿದ್ರು. ಕತ್ಲಿತ್ತು, ಮೌನವಾಗಿದೆ ಜೈಲು, ಭಾಳ ಮೌನ, ನಿಶಬ್ದ. ಒಂಥರ ಅದು ನೋಡುವಾಗಲೇ ಒಂಥರ ಫೀಲ್ ಆಗೋದು. ಸಾಧ್ಯ ಇಲ್ಲ ಯಾರಿಗೂ ನೋಡಲಿಕ್ಕೆ. ಸ್ಮಶಾನವನ್ನು ನೋಡೋಕ್ಕಾಗುತ್ತಾ? ಈ ರಾತ್ರಿ ಕತ್ಲಲ್ಲಿ ಬೆಂಕಿ ಉರಿದಿರೋ ಬೆಂಕಿ ಆವಿ ಆದಮೇಲೆ ನನಗೆ ಒಂದು ಕಲ್ಪನೆ ಇದೆ. ಇದು ಪರಪ್ಪನ ಅಗ್ರಹಾರದ ಒಳಗೆ ಜೈಲಿನಲ್ಲಿ ಬರೀ ನಾವು ಸಿನಿಮಾದಲ್ಲಿ ನೋಡಿಲ್ವಾ, ಅದು ಮಾತ್ರ ಇರುವುದು ಅಂತ. ಬೇರೆ ಏನಿದೆ ಹಾಗೆ ಇದೆಯಾ? ಈಗ ಹಳೆ ಜೈಲಲ್ಲಿ ಅಲ್ಲ, ನೀವು ಇದ್ದಿದ್ದು ಹೇಗೆ? ನಾವು ಸ್ವಲ್ಪ ಈಗ ಫ್ಯಾಷನೇಬಲ್ ಜೈಲಿದು. ಅಂದರೆ ಫ್ಯಾಷನೇಬಲ್ ಅಂದರೆ ಕಂಬಿಗಳು, ಬಿಲ್ಡಿಂಗ್ಗಳು ಬೇರೆ ಇತ್ತು. ಹಿಂದಿನ ಕಾಲದಲ್ಲಿ ಜೈಲು ಎಂಬುದನ್ನು ಭಯ ಹುಟ್ಟಿಸ್ಬೇಕು ಅಂತಲೇ ಕಟ್ತಾ ಇದ್ರು. ಬಾಗಿಲು ಚಿಕ್ಕದು, ಬಗ್ಗಿ ಹೋಗ್ಬೇಕು, ಇರಿಟೇಷನ್ ಆಗಬೇಕು, ಮಲ್ಗಕ್ಕೆ ಕಷ್ಟ ಆಗಬೇಕು. ಇಲ್ಲ, ಇವಾಗ ಅದೆಲ್ಲ ಇಲ್ಲ. ಮಂಚ ಎಂಬುದು ಇಟ್ಟಿಗೆ ಕಲ್ಲಿಂದ ಕಟ್ಟಿರ್ತಾರೆ, ಇಷ್ಟೇ ಚಿಕ್ಕದು. ಅದರ ಮೇಲೆ ಗೋಣಿ ಚೀಲ ಹಾಕಿ ಬಿಚಾನ ಅಂತ ಅಂತೀವಿ, ಇದು ರಗ್ ಹಾಕ್ಕೊಂಡು ಅದ್ರ ಮೇಲೆ ಗಾಳಿ ಕಿಟಕಿ ಓಪನ್. ಅಲ್ಲಿ ಏನು ಯೋಚನೆ ಮಾಡ್ತಾ ಇದೆ? ನೆಕ್ಸ್ಟ್ ಏನು ಅಂತ? ನೆಕ್ಸ್ಟ್ ಏನು ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ಏನಂತ ಯೋಚನೆ ಮಾಡೋದು ಅಂತ. ಫ್ಯಾಮಿಲಿ ಬಗ್ಗೆನೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮಿಕ್ಕಿದ ಫ್ಯಾಮಿಲಿ ಬಂದು ನೋಡ್ಕೊಂಡು ಹೋಗ್ತಾರಾ? ನಾನೇನು ಮಾಡಿದೆ ಅಂದರೆ ಮಾರ್ಚ್ ಹೊರಗೆ ಬರೋದು ಬೇಡ. ನನಗೆ ಚಿಕ್ಕ ಮಗು ಇದ್ದ, 3 ತಿಂಗಳ ಮಗ. ಚಿಕ್ಕ ಮಗು ಇದ್ದಾಗ ಮಗನಿಗೆ ಆ ಜೈಲು ನೆರಳು ಬೀಳಬಾರ್ದು, ನಿನಗೆ ಬೀಳಬಾರ್ದು, ನೀನು ಬರಬೇಡ ಅಂತ ಹೇಳ್ಬಿಟ್ಟು ಹೋಗಿದೆ. ನಾನು ಬರ್ತಾ ಅವ್ರ ಮನೆ ಪೊಲೀಸ್ ಜೀಪ್ ನಿಲ್ಲಿಸಿದ್ದೆ. ನಮ್ದು ಸ್ವಲ್ಪ ಒಳ್ಳೆ ಏನು ಆವಾಗ ಸ್ವಲ್ಪ ಕೊಟ್ಬಿಟ್ಟು ರೋಡಲ್ಲಿ ಗಾಡಿ ಸಡಿ ಹಾಕ್ಬಿಟ್ಟು ನಮ್ಮ ಮನೆ ಪಕ್ಕನೇ ಈ ಅಂಬರೀಷಣ್ಣ ಮನೆ ಮತ್ತು ನಮ್ಮ ಮನೆ ಸ್ವಲ್ಪ ಹಿಂದೆ ಇದೆ. ಅಲ್ಲಿ ಒಂದು ಸ್ಕೂಲ್ ಇದೆ, PGR ಸಿಂಧಿಯವರ ಮನೆ ರೋಡ್ ಇದೆಲ್ಲ, ಅಲ್ಲಿ ಗಾಡಿ ಒಳಗಡೆ ಹಾಕ್ಸ್ಕೊಂಡು ನಮ್ಮ ಮನೆ ಮಿಸ್ಸಸ್ ಮನೆ ಅಲ್ಲೇ ಇರೋದು. ಅವಳಿಗೆ ಬರ್ಲಿಕ್ಕೆ ಹೇಳಿದೆ. ಮಗು ಹಿಡ್ಕೊಂಡು ಬಂದು ಒಂದು 10 ನಿಮಿಷ ಮಾತಾಡಿ ಮಗುನ ತಪ್ಕೊಂಡು, ಇನ್ನೇನು ಬರೋಕ್ಕೆ ಹೋಗಬೇಡ, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿದ್ದು. ಮಾರ್ಚ್ವರೆಗೂ ಅವಳಿಗೆ ಬರೋಕ್ಕೆ ಬಿಟ್ಟಿಲ್ಲ. ನಾನೇನು ಇನ್ನೊಂದು 10 ದಿವಸದಲ್ಲಿ ಬೇಲ್ ಬರ್ತೀನಿ, ಮಂಗಳೂರಲ್ಲಿ ನಮಗೆ ಆ ಥರ ತಲೆ ತಿರುಗಿಸಿದ್ರು, ಬಂದುಬಿಡ್ತೀನಿ ಅಂತ. ಅಲ್ಲಿ ಮುದ್ದಬ್ಬಣ್ಣ ಅಂದರು, ಇದು ಜೀವಾವಧಿ ಶಿಕ್ಷೆ ಆಗಿರೋ ಕೇಸ್ ಇದು, ಅಷ್ಟು ಸುಲಭ ಇಲ್ಲ, ಸುಮ್ಮನೆ ಸೈಲೆಂಟ್ ಆಗು ಅಂತ, ಶಾಂತವಾಗು, ಟೈಮ್ ಬಂದಾಗ ಹೊರಗೆ ಹೋಗ್ತೀಯ ನೀನು, ಹಿಂಗೆ ಟೈಮ್ ಬೇಕು, ನೀನು ಏನೇನೋ ಮಾಡ್ಕೊಂಬಿಟ್ರೆ ಲೈಫ್ ಹಾಳಾಗ್ಬಿಡ್ತದೆ. ನಾನೇನು 15 ದಿವಸ 20 ದಿವಸದಲ್ಲಿ ಬಂದುಬಿಡ್ತೀನಿ, 1 ತಿಂಗಳಲ್ಲಿ ಬರ್ತೀನಿ ಅಟ್ಲೀಸ್ಟ್ ಅಂತ. ಮಾರ್ಚಿಗೆ ನನ್ನ ಹೆಂಡತಿಗೆ ಲೆಟ್ರ್ ಕಾಗದ ಬರೆದಿದ್ದು, ಇವತ್ತು ಇಟ್ಕೊಂಡಿದ್ದಾಳೆ. ಕಾಗದ ಬರೆದು, ಬಾ ನೀನು ನನ್ನ ಕೈಲಿ ಆಗ್ತಾಯಿಲ್ಲ. ಆಗ ಯಾರೋ ದೇವರ ರೂಪದಲ್ಲಿ, ಮನುಷ್ಯ ರೂಪದಲ್ಲಿ ಒಬ್ಬರು ದೇವರು ಬಂದಾಗ ಆಯಿತು. ಹೌದು. ಯಾರು? ನನ್ನ ಮನೆಯವಳೆ ಹೆಂಡತಿ ಮಗನ ಕರ್ಕೊಂಡು ಬಂದಳು. ಬಟ್ ಜೈಲೊಳಗೆ ಮುತ್ತಪ್ಪಣ್ಣ ನನ್ನನ್ನು ನಿಂತರು, ನನ್ನ ಪರವಾಗಿ ನಿಂತರು. ಜೈಲಲ್ಲಿ ಅಂದರೆ ಹೋಗೋ ದಿವಸನೇ ನನಗೆ ಏನಾಗಿದೆ ಅಂದರೆ, ಜೈಲಲ್ಲಿ ಒರಿಜಿನಲ್ ಮುತ್ತಪ್ರೈ, ಡ್ಯೂಪ್ಲಿಕೇಟ್ ಮುತ್ತಪ್ರೈ ಒಂದೇ ಏನು, ಅವ್ರ ಮೇಲಿನ ಸೆಲ್ಲು, ಅವ್ರಿಗೊಂದು ಕ್ವಾರಂಟೈನ್ ಬ್ಲಾಕ್ ಇದೆ, ಸ್ಪೆಷಲ್ ಅಡ್ಮಿಷನ್ ರೂಮ್. ಅದು ಡೈಲಿ ಅಡ್ಮಿಷನ್ ಬರ್ತಾಯಿದ್ರಿ. ಪ್ರತಿದಿನ ಸಾಯಂಕಾಲ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಡ್ಮಿಷನ್. ಅಲ್ಲಿಗೆ ಎಲ್ಲ ಸ್ಟೇಷನ್ ಹೊಡೆದಾಟ ಆಗಿರ್ತಲ್ಲ, ಬೆಂಗಳೂರು ಸರೌಂಡಿಂಗ್, ಅಲ್ಲಿಂದ ಎಲ್ಲರನ್ನು ಹಾಕ್ಕೊಂಡು ಗೋಣಿಚೀಲ ಸೇರಿಸಿ ತಂದು ಇಲ್ಲಿ ಸ್ಟೇಷನ್ ಅವ್ರಿಗೆ ಅದೇ ಕೆಲಸ. ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಕೋರ್ಟ್ ಅವರು ಇದು ಮಾಡ್ತಾರೆ. ರಾತ್ರಿ 11 ಗಂಟೆಗೆ ಕೆಲವ್ರನ್ನ ತಂದು ಬಿಟ್ಟೋದು ಇದೆ. ಅದು ಬಂದು ಜೈಲಿಗೆ ಸೇರಲೇಬೇಕಲ್ಲ, ಕಸ್ಟಡಿ ಇದಕ್ಕೆ ಪೊಲೀಸು ಕಸ್ಟಡಿ ತೊಗೊಂಡಾಗ ಇಲ್ಲಿ ಬಂದು ಕೂರಿ ಮಂದಿ ಆಗ್ತೀವಲ್ಲ, ಸೇಮ್ ಟು ಸೇಮ್ ಒಂದು ಅಡ್ಮಿಷನ್ ರೂಮ್ ಮಾಡಿಬಿಟ್ಟಿದ್ದಾರೆ. ಒಂದೊಂದು ದಿವಸ 200 ಜನ, ಒಂದು ದಿವಸ 50 ಜನ ಕಮ್ಮಿ. ಇವತ್ತು ಅಡ್ಮಿಷನ್ ಇಲ್ಲಪ್ಪ ಪುಣ್ಯ ಅಂದರೆ ನೆಕ್ಸ್ಟ್ ಅದು ಡಬಲ್ ಆಗಿ ಬರೋದು. ಅಂದರೆ ಕ್ರೈಮ್ ಆ ಥರ ಪ್ರತಿ ಇದರಲ್ಲಿ ಇರ್ತದೆ ಸ್ಟೇಷನಲ್ಲಿ, ಆ ಏರಿಯಾದವ್ರದ್ದು ಅದಿದು. ತಂದು ಅಡ್ಮಿಷನ್ ರೂಮಲ್ಲಿ ನಾನು ಅಲ್ಲೇ ಇದ್ದೀನಿ. ಅಲ್ಲೇ ಮುತ್ತಪ್ಪಣ್ಣ ನನಗೆ ಪರಿಚಯ ಸಿಕ್ಕಿದ್ದು. ಸ್ವಲ್ಪ ಅವರು ಕೂಡ ನನ್ನ ಕೈ ಹಿಡಿದ್ರು. ರಾಮಮೂರ್ತಿ, ಪ್ರೊಡ್ಯೂಸರ್ ರಾಮಮೂರ್ತಿ ಯಾವ ಬಂದಿದ್ದು? ಅವರು ಸ್ವಲ್ಪ ಸಮಯ ಅಂದರೆ ಈ ಅಲ್ಲಲ್ಲ ಎಪಿಸೋಡ್ ಅಂದರೆ ರಾಮಮೂರ್ತಿ ಅಡ್ವೊಕೇಟನ್ನು ಬೇರೆ ಒಳ್ಳೆ ಅಡ್ವೊಕೇಟನ್ನು ಫಿಕ್ಸ್ ಮಾಡಿಕೊಂಡು ಅದು ತಾನೇ ಸ್ಟೋರಿ ಅಲ್ಲ. ರಾಮಮೂರ್ತಿ ಅವ್ರ ಕೇಸಿಗೆ ಅಡ್ವೊಕೇಟಿಗೆ ಇದಕ್ಕೆ ಬಂದಿಲ್ಲ. ಅಡ್ವೊಕೇಟ್ ಮುತ್ತಪ್ಪಣ್ಣ ಮಾಡಿದ್ದು. ಮುತ್ತಪ್ಪಣ್ಣನೇ ವಾದ ಮಾಡಲಿಕ್ಕೆ ಒಳ್ಳೆ ಅಡ್ವೊಕೇಟನ್ನು ಸೆಲೆಕ್ಟ್ ಮಾಡಿ ಏನೋ ಆಲ್ರೆಡಿ ನಾನು ಫ್ಯಾಮಿಲಿಯವರು CH ಹನುಮಂತರಾಯಪ್ಪನ ಕೊಟ್ಟಾಗಿದ್ದೆ. ಅವ್ರಿಗೆ ಕೊಟ್ಟು ಅಮೌಂಟ್ ಎಲ್ಲ ಕೊಟ್ಟು ಅವರು ಒಳ್ಳೆ ಲಾಯರ್. ಬಟ್ ಅವ್ರದ್ದು ಏನಂದರೆ ಅವ್ರಿಗೂ ತುಂಬ ಕೇಸ್ಗಳಿರ್ತದೆ. ಟೈಮ್ ನೋಡಿ ಸ್ವಲ್ಪ ಸಮಯ ಇರಲಿ, ಇವ್ರಿಗೂ ಕೆಲವು ಜಡ್ಜಿಗಳು ಲಾಯರ್ಗಳಿದ್ದಾರೆ,
ಕೇಸ್ ಆದರೆ ಅನುಭವಿಸ್ಲಿ, ಒಂದು 2 ವರ್ಷ ಇರಲಿ, ಆಮೇಲೆ ನಾನು ಬಿಡಿಸ್ತೀನಿ, ಆ ರೀತಿನೂ ಶಿಕ್ಷೆ ಕೊಡ್ತಾರೆ ಲಾಯರ್ಗಳೇ. ಬೇಕು ಅಂತಲೇ ಅವ್ರು ಬ್ಯುಸಿ ಇರು, ದೊಡ್ಡ ಲಾಯರ್ಸ್ ಇದ್ದ ಇರಲಿ, ಇಲ್ಲ ರೀ ಜಡ್ಜ್ ಸರಿ ಇಲ್ಲ, ಬೆಂಚ್ ಸರಿ ಇಲ್ಲ, ಹಾಕ್ತೀನಿ, ಮೂವ್ ಮಾಡಬೇಕು ಕೇಸ್ನ. ನಾನು ಹೋದೆ, ನನ್ನನ್ನೇ ಮೂವ್, ಇನ್ನು ಹಿಂದೆಲ್ಲ ಕೇಸ್ಗಳಿದೆಲ್ಲ, ಅದಕ್ಕೆ ಸ್ಪೆಷಲ್ ಇದಿದೆ ಮೂವ್ ಮಾಡೋಕ್ಕೆ ಅರ್ಜೆಂಟಲ್ಲಿ, ಅದನ್ನು ಮಾಡ್ಬೋದು ಲಾದಲ್ಲಿ, ಅದೆಲ್ಲ ಸಿಸ್ಟಮ್ ಇದೆ. ನಮ್ಮ ಲಾಯರ್ ಮಾಡಲಿಲ್ಲ, ಜಡ್ಜಿ ಸರಿ ಇಲ್ಲ ಬೇಡ ಅಂತ. 1 ತಿಂಗಳಾಯ್ತು, 2 ತಿಂಗಳು, ಹಿಂಗೆ ನನಗೆ ತಡ್ಕೊಳಕ್ಕಾಗ್ತಿಲ್ಲ. ಆವಾಗ ಮುತ್ತಪ್ಪಣ್ಣ ಅಂದರು, ನೀನು ಅಂದರೆ 8 ತಿಂಗಳಾಗ್ತದೆ, 7 ತಿಂಗಳಾಯ್ತು, 8 ತಿಂಗಳು, ಫ್ಯಾಮಿಲಿಯವ್ರು ಯಾರು ನನಗೆ ಬರ್ತಾಯಿಲ್ಲ. ಇದು ಮುತ್ತಪ್ಪಣ್ಣಂಗೆ ಗೊತ್ತಾಯಿತು. ಫಿಲ್ಮಲ್ಲೂ ಬರೋಲ್ಲ ಯಾರು, ಫಿಲ್ಮ್ ಇಂಡಸ್ಟ್ರಿ ಇಲ್ಲ ಸಪೋರ್ಟಿಗೆ, ಫ್ಯಾಮ್ಲಿ ಇಲ್ಲ. ಮಿಸ್ಸಸ್ ಮಾತ್ರ ಒಂದು 15 ದಿವಸಕ್ಕೊಮ್ಮೆ ಬರ್ತಾಳೆ ಅವಳು, ನನ್ನ ಮಿಸ್ಸಸ್. ಬಂದೇನಾದ್ರು ಊಟ ಕೊಟ್ಟು ಸ್ವಲ್ಪ ದುಡ್ಡು ಖರ್ಚಿಗೆ, ಅಲ್ಲಿ ಖರ್ಚು ಇರಬೇಕಲ್ಲ. ಅಲ್ಲಿ ಡೈಲಿ 1000 ರೂಪಾಯಿ ಖರ್ಚು ಮಾಡೋರು ಇದ್ದಾರೆ ರೌಡಿಗಳು. ನಾವು ಎಲ್ಲಿ, ನಾನು ಫಿಲ್ಮೇ ಇರಲಿಲ್ಲ ಅವಾಗ. ಆಮೇಲೆ ಸ್ಟೇಷನಲ್ಲಿ ಡೈಲಿ ಖರ್ಚು ಮಾಡೋಕ್ಕಾಗೋದಿಲ್ಲ, ತಂದು ಕೊಟ್ಟಿದ್ದು ಊಟನೇ ಮಾಡಿಕೊಂಡು ಹಾಗೆ ಆ ಥರ ನಾನು ಜೈಲಿಗೆ ಒಗ್ಗಿ ಆಗಿತ್ತು. ಓಕೆ, ಜೈಲ್ದು ಏನಿದೆ ಸ್ವೀಕರಿಸುವಂತ ಇದೇ ಲೈಫ್ ಅಂತ. ಹಾಂ, ಅಂದರೆ ಅದರ ಬಿಫೋರು ಮುತ್ತಪ್ಪಣ್ಣ ನೋಡ್ತಾಯಿದ್ದೆ. ಬಟ್ ಡೈಲಿ ಅವ್ರಿಗೂ ಕೂಡ ಪೊಲೀಸವರು ಅವರಿಗೆ ಮುತ್ತಪ್ಪರಯ್ಯವರಿಗೆ ಸಪ್ರೇಟಾದ ಒಂದು ನೋಡ್ಕೋಬೇಕು ಅಂತ ಇತ್ತು ಸೆಂಟ್ರಲ್ಲಿಂದ. ಅದು ಬೇರೆ ಕೆಲವು ಎಲ್ಲ ಏನಿದೆ ಅವರನ್ನು ಸಪ್ರೇಟಾಗಿ ನೋಡ್ಕೊಳ್ದು. ಅವ್ರು ಜಾಸ್ತಿ ಯಾರ ಜೊತೆ ಫುಡ್ ತೊಗೊಳಂಗಿಲ್ಲ ಯಾರ್ದು. ಆಮೇಲೆ ಅವರು ನಮಗೆ ಫುಡ್ ಕಳಿಸ್ತಾರೆ, ಬಟ್ ಜಾಸ್ತಿ ಮಾಡೋಕ್ಕೆ ಪೊಲೀಸರು ಬಿಡ್ತಾ ಇರಲಿಲ್ಲ. ಏನೋ ಕರೆದಾಗ ಮಾತ್ರ ನನ್ನನ್ನು ಇದು ಮಾಡಿಸೋದು. ಹಾಗೆ ಬಟ್ಟೆ ಹಾಕ್ಸ್ಬೇಕು ಅಂತ, ಬಿಳಿ ಬಟ್ಟೆ ಹಾಕ್ಬೇಕಲ್ಲ, ಬಿಳಿ ಬಟ್ಟೆ ಹಾಕಿದಾಗ ನಮ್ಮ ಜೀವನ ಅಲ್ಲಿಗೆ ಮುಗಿದೋಗ್ಬಿಡ್ತದೆ. ಅಲ್ಲಿ ಕೆಲವರು ಇದ್ದರು ಲೈನಲ್ಲಿ ಚಡ್ಡಿ ಹಾಕ್ಕೊಂಡು ಟೋಪಿ ಹಾಕ್ಕೊಂಡು ನಂಬರ್ ಹಾಕ್ತಾರೆ. ಆಮೇಲೆ ಫ್ರೆಶ್ ಇರ್ತದೆ ಆ ಡ್ರೆಸ್, ಒಳ್ಳೆ ಏನು ಐರನ್ನಲ್ಲಿ ಇದ್ದಾಗೆ. ಹೊಸ ಕೇಸ್ದವ್ರಿಗೆ ಒಂದು 6 ತಿಂಗಳು ಬಟ್ಟೆ ಹಾಗೇ ಇರ್ತದೆ. ಅದು ಅಲ್ಲಿ ಐರನ್ದೇನು ಇರೋದಿಲ್ಲ, ಅಂದರೆ ಹೊಸ ಸ್ಟಿಚ್ಚಾಗಿ ಬಂದಿರ್ತದಲ್ಲ, ಹೊಸ ಬಟ್ಟೆ ವೈಟ್ ಬಟ್ಟೆ ಬೀಳ್ತದೆ. ಅದೊಂಥರ ಅವತ್ತು ಏನಾರು ಹೆಚ್ಚಿಗೆ ಆಗ್ತದೆ. ಅವತ್ತು ಮನುಷ್ಯ ಅದನ್ನು ಕಂಪ್ಲೀಟ್ ಏನಾರು ಆಗ್ತದೆ ಅವನಿಗೆ. ಉಸಿರು ಕಟ್ಟೋದು, ಬಿದ್ದೋಗ್ಬಿಡ್ತಾನೆ ಕುಗ್ಗಿ. ಹಾಂ ಸೈಕಲಾಜಿಕಲ್. ಹಾಂ, ಮುತ್ತಪ್ಪರಯ್ಯವರು ಬಿಡಲಿಲ್ಲ. ಆಮೇಲೆ ಅವತ್ತು ರಾಮಮೂರ್ತಿಯವರು ಪ್ರೊಡ್ಯೂಸರ್, PN ಸತ್ಯ ಎಲ್ಲ ಬಂದಿದ್ದರು. ಅವರಿಗೆ ಮೆಸೇಜ್ ಹೋಗಿತ್ತು ಅವರಿಗೆ. ಬೇರೆ ಕೆಲವರು ಈ ರೋಡಿಗಳು ಇಲ್ಲಿಂದ ಜಾಮೀನು ತೊಗೊಂಡು ಹೋದವರು ಹೇಳಿದರು ಅವರಿಗೆ. ಅವರು ಬಂದಾಗ ಅವ್ರು ಏನು ಮಾಡಿದರು, ಇವರು ಮೆಸೇಜ್ ಕೊಟ್ಟಿದ್ರು ಅವರಿಗೆ, ವೈಟ್ ಚೂಡಿದಾರ್ ಏನು ಕುರ್ತಾ ಬರ್ತಾರಲ್ಲ ಅದು ತನ್ನಿ ಅಂತೇಳಿ. ನನಗೆ ಆಮೇಲೆ ಕುರ್ತಾ ಹಾಕ್ಲಿಕ್ಕೆ ಹೇಳಿದರು. ನೀವು ಚಡ್ಡಿ ಇದೆಲ್ಲ ಬೇಡ, ಕುರ್ತಾ ಹಾಕಿ ಪರವಾಗಿಲ್ಲ, ಬಟ್ಟು ರೂಲ್ಸ್ ನಾವು ಮಾಡಲೇಬೇಕು, ನೀವು ಆರ್ಟಿಸ್ಟ್ ಇರಲಿ ಏನಿರಲಿ. ಒಂದು 15 ದಿವಸ, 1 ತಿಂಗಳು ತಡೀತೀವಿ ಹೊಸ ಹುಡುಗ ಅಂತೇಳಿ. ಅದಾದಮೇಲೆ ಕೋರ್ಟಿಗೆ ಜಡ್ಜಿ ಬರ್ತಾಯಿರ್ತಾರೆ ನೋಡಲಿಕ್ಕೆ, ಹೇಗಿದೆ ಜಡ್ಜಲ್ಲಿ ಊಟ ಏನಿದೆ ಚೆಕ್ ಮಾಡ್ತಾರೆ. ಬಂದಾಗ ಅದಾದಮೇಲೆ ಇವ್ರು ಬರ್ತಾರೆ, ನಮಗೆ ಜೈಲರಿಂದ ಸೂಪ್ರಿಡೆಂಟ್ ಬರ್ತಾರೆ, ಇನ್ನೊಬ್ಬರು ಬರ್ತಾರೆ. ಅವರು ಯಾವ ಬರ್ತಾರೆ ಹೇಳಿಕ್ಕೆ ಸಾಧ್ಯ ಇಲ್ಲ. ನೀನು ಶಿಕ್ಷೆ ಆಗಿರೋನು ಬೇರೆ ಡ್ರೆಸ್ಸಲ್ಲಿ ಇರಲಿ ಹಂಗಿಲ್ಲ, ಬಿಳಿ ಬಟ್ಟೆ ಹಾಕಲೇಬೇಕು. ನಾನು ಹಾಕ್ಕೊಂಡೆ. ಆಗೋದಾಗಲಿ ಮುತ್ತಪ್ಪಣ್ಣ ಹಿಂಗೆ ಅಣ್ಣ ಇರಲಿ ಪರವಾಗಿಲ್ಲ. 1-2 ಸರಿ ಅವರು ಟೆನ್ಷನ್ ಮಾಡಿಕೊಂಡ್ರು. ಆಮೇಲೆ ಇರಲಿ ಅಣ್ಣ, ನಾನು ಹೇಗೋ ಆಗಿದೆಲ್ಲ ಇರಲಿ, ಏನಾದರೂ ಹೋದರೆ ಸಾಕು ನಾನು ಅಂತ ಬಿತ್ತು ಬಟ್ಟೆ. ಬಟ್ ಬಿದ್ದಾಗ ಅದೊಂದು ಏನು ಈ KGF ಹಾಕ್ಕೊಂಡಿದ್ದೇನೆ, KGF ಫಿಲ್ಮಲ್ಲಿ ವೈಟು ಸೇಮ್ ಅದನ್ನು ಹಾಕ್ಕೊಂಡೆ. ಸಮಾಧಾನದಲ್ಲಿದ್ದೆ ನಾನು. ಅದನ್ನು KGF ಫಿಲ್ಮ್ ಶೂಟಿಂಗಲ್ಲಿ ಹೇಳಿದೆ, ಈ ಬಟ್ಟೆ ನನಗೆ ಹಾಕ್ಕೊಂಡಿದ್ದೆ ನಾನು. ನಾನು ಆಗಲೇ ಹಾಕ್ಕೊಂಡಿದ್ದೆ. ಹೌದು, ಅಂದರೆ ಟೋಪಿ ಒಂದಿಲ್ಲ, KGF ಇದ್ದು ಸಾಬ್ರ ಟೋಪಿ ಒಂದಿಲ್ಲ, ಇದು ಹಾಕ್ಕೊಂಡಾಗಿತ್ತು. ಬಟ್ ಅದೇ ಹಾಕ್ಕೊಂಡೆ 1 by 1 ಏನಂದರೆ ಅಂಥ ಟೈಮಲ್ಲಿ ಪಾಪ ಯಾವ ರೌಡಿಗಳು ಕೂಡ ನನ್ನನ್ನು ತೊಂದರೆ ಕೊಟ್ಟಿಲ್ಲ. ಏನು ಫ್ಯಾಮಿಲಿ ಇದೆಯಲ್ಲ, ಫ್ಯಾಮಿಲಿಯಿಂದ ದುಃಖ ಸ್ಟಾರ್ಟ್ ಆಗೋಯ್ತು. ಫ್ಯಾಮಿಲಿಯವರು ಅಂದರೆ ಅದೇನು ಮಗು ಹುಟ್ಟಿದ ತಕ್ಷಣ ಅಪ್ಪ ನೋಡು ಮಗು ಹುಟ್ಟಿಲ್ಲ, ಅವ್ನು ಹುಟ್ಟಿದ ಟೈಮ್ ನೋಡ, ಮಗ ಅಪ್ಪ ಅಂದರೆ ಮಗ ಅಪ್ಪನ ಜೀವನ ತೆಗೆದ್ಬಿಟ್ಟ. ಹುಟ್ಟಿದ ಗಳಿಗೆ ಅಪ್ಪ ಜೈಲಿಗೆ ಹೋದಂತೆ. ನಾನು ಮಾಡಿರೋ ಅನಾಚಾರ ಅದು ಬೇರೆ, ಅದ್ರ ಬಗ್ಗೆ ಯಾರು ಹುಟ್ಟಿದ ಮಗು ಮೇಲೆ ಹಣೆಗೆ ಪಟ್ಟಿ ಕಟ್ಟಿಬಿಟ್ರು. ನನಗೆ ಅದು ಇನ್ನೂ ನೋವು ಸ್ಟಾರ್ಟ್ ಆಗೋಯ್ತು, ಯುದ್ಧಗಳು ಸ್ಟಾರ್ಟ್ ಆಗೋಯ್ತು. ಇನ್ನು ನನ್ನ ಹೆಂಡತಿ ಮನೆಯಲ್ಲೂ ಕೂಡ ಅವ್ರ ತಂದೆ ನಶೆ ಇರ್ಬಿಟ್ಟು ತಲೆಗೆ, ಡೈವರ್ಸ್ ಮಾಡು ನೀನು, ಡೈವರ್ಸ್ ಮಾಡಿದ್ರೆ ನಾವು ಎಲ್ಲೂ ಹೋಗೋದು ಅಂತ. ಅವಳು ಕೆಲಸ ಸೇರ್ಕೊಂಡು ಇನ್ನು ಡೈವರ್ಸ್ ಮಾಡು, ಇನ್ನು ನೀವು ನನ್ನ ಮನೇಲಿ ಇರಬಾರ್ದು, ಉಡುಪಿ ಕಳಿಸು ಅಂದರೆ. ನಾನು ಅವಳನ್ನ ಲವ್ ಮಾಡಿ ಮದುವೆ ಆಗಿದ್ರಿ. ಉಡುಪಿಯಲ್ಲಿ ಕೂಡ ಕರೆಕ್ಟಾಗಿ ಅವರನ್ನು ರಿಸೀವ್ ಮಾಡಿಲ್ಲ. ನಾನು ಕುದಿಯೋಕ್ಕೆ ಸ್ಟಾರ್ಟ್ ಆಗೋದು, ಏನಿದು ಇದು ಶಿಕ್ಷೆವ ಈ ಫ್ಯಾಮಿಲಿ ಒಳಗಡೆ ಎಲ್ಲರೂ ಒಗ್ಗಟ್ಟಾಗಿ ನನ್ನ ಹೆಂಡತಿ ಮಕ್ಕಳು ನೋಡ್ಕೊಂಡಿಲ್ಲ. ಮುತ್ತಪ್ಪಣ್ಣ ಗೊತ್ತಾಗೋಯ್ತು ಅದು. ಪಾಪ ಅದರಲ್ಲೆಲ್ಲ ಹೆಲ್ಪ್ ಮಾಡೋರೆ. ಇವತ್ತು ಅವರು ಎಷ್ಟು ದೊಡ್ಡ ಕೆಲವರು
ನನ್ನ ಜೀವನಕ್ಕೆ ಪಾಪ ಓಂ ಉಪೇಂದ್ರ ನನಗೆ ಮುತ್ತಪ್ರಾಯ ಕ್ಯಾರೆಕ್ಟ್ರ್ ಕೊಟ್ಟು ಯಾವುದೋ ಮುತ್ತಪ್ರಾಯ ಸಿಕ್ಕಿ ನನಗೆ ಜೈಲಲ್ಲಿ ಒಂದು ಮುತ್ತಪ್ಪಣ್ಣ ಬಂದು ನನ್ನ ಕೈ ಹಿಡಿದ್ರು. ನಾನು ನನ್ನ ಫ್ಯಾಮಿಲಿಗೆಲ್ಲರಿಗೂ ಗೊತ್ತು, ದೊಡ್ಡ ಮಗನಿಗೆ ಗೊತ್ತು, ನನ್ನ ಹೆಂಡತಿಗೆ, ನಾವು ಇವನ್ ತಮ್ಮ ತಂದೆ ಸಂದರು ಹೋಗಲಿ ಮುತ್ತಪ್ಪಣ್ಣ ಕೈ ಹಿಡಿದ್ರಲ್ಲ ನಿನಗೆ, ಏನು ನೋಡೋಕೆ ದೊಡ್ಡವನು. ನಾನು ಮಾಡಿದೆ ಅವ್ರ ಆ್ಯಕ್ಟಿಂಗ್, ಬಂದೆ ಹೊರಗೆ, ಗೆದ್ದು ಬಂದೆ. ಬಟ್ ಕೆಲವು ಸ್ವಲ್ಪ ಟೈಮ್ ಅನ್ಭವಿಸ್ಬೇಕಾದ್ರೆ ಬೇರೆಯವ್ರು ಸಪೋರ್ಟ್ ಮಾಡಬೇಕಿತ್ತು. ಜೈಲಲ್ಲಿ ಯಾರಾದರೂ ಸಿಕ್ಕಾಕೊಂಡಾಗ ಫ್ಯಾಮಿಲಿಯವರು ಕಲ್ಲು ಹೊಡಿಬಾರ್ದು, ನಾವು ಅಪ್ಸೆಟ್ ಆಗ್ತೀವಿ ಒಂದು. ಆಮೇಲೆ ಅಲ್ಲಿ ನಾವು ಬದಲಾವಣೆ ಆದರೆ ದೊಡ್ಡ ಉಗ್ರವಾದಿ ಆಗ್ತೀವಿ. ಆಮೇಲೆ ನಾವು ಈ ಕೊಲೆ ಮರ್ಡರ್ ಈ ಕೇಸ್ಗಳಲ್ಲೇ ಜಾಸ್ತಿ ಇರೋಕ್ಕೆ ಇಷ್ಟಪಡ್ತೀವಿ. ಏನಕ್ಕೆಂದರೆ ಮಾನಸಿಕವಾಗಿ ನಮಗೆ ಹೇಗೂ ಆಗೋಯ್ತು, ಅಲ್ಲೇ ಹೋಗೋಣ, ಒಂದಾದ್ರೇನು ಇನ್ನೊಂದು 2-3 ಆದ್ರೇನು, ಹೋಗೋದು ಬರೋದು ಇದೇ ಕೆಲಸ. ಅಲ್ಲಿರೋರಿಗೆಲ್ಲ ನಿಮಗೆ ಹಾಗೆ ಆಗಿಲ್ಲ, ಹಾಗೆ ಆಗೋ ಸ್ಥಿತಿ ಇತ್ತು ಆಗಿಲ್ಲ, ಇದು ಆಗಿಲ್ಲ. ಹಾಗಾಗಿ ನಾನು ಬಿಟ್ಟಿಲ್ಲ, ಸಿನಿಮಾ ಹೇಳ್ಕೊಡ್ತು. ಅದೇ ಆ ಟೈಮಲ್ಲಿ ನೀವು ನನಗೆ ಬಂದು ಹೆಲ್ಪ್ ಮಾಡಿದ್ರಿ. ನೀವು ನನಗೆ ಯಾವುದು ಮೀಡಿಯಾದಲ್ಲಿ ಇಂಟರ್ವ್ಯೂ ಎಲ್ಲ ಮಾಡಿಸಿ ಪೇಪರೆಲ್ಲ ಬರೆದು ಇನ್ನು ಮುಂದೆ ಒಳ್ಳೆ ಆ್ಯಕ್ಟರ್ ಆಗ್ತಾನೆ ನೀವು ಎಲ್ಲ ಬರೆದಿದ್ದಕ್ಕೆ ನೀವು ನಂಗೆ ಅದು ಇನ್ನೂ ನೆನಪು, ಮನಸ್ಸಲ್ಲಿ ಇನ್ನೂ ನೆನಪಿದೆ. ನಾನು ಅದು ಹೇಳಲ್ಲ, ಚಿತ್ರರಂಗದಲ್ಲಿ ನಾನು ಇದ್ದಾಗ ಹಿಂದೆನೂ ನನಗೆ ನೀವು ಸಪೋರ್ಟ್ ಮಾಡಿದವರು. ಆಮೇಲೆ ಬಂದಾಗ ಆ ಟೈಮಲ್ಲಿ ಬಂದು ಒಂದು ತಿಂಗಳು 1.5 ತಿಂಗಳಲ್ಲೇ ನೀವು ನನಗೆ ಟಿ ವಿ ಒಂದು ಮಾಧ್ಯಮದಲ್ಲಿ ಕೂಡ ನನಗೆ ಇಂಟರ್ವ್ಯೂ ಮಾಡಿಸಿ ನನ್ನ ಬಗ್ಗೆ ಒಳ್ಳೆಯದನ್ನು ಹೇಳಿದ್ರಿ ನೀವು ಪಬ್ಲಿಕ್ಕಲ್ಲಿ. ಜನರಿಗೆ ಇಲ್ಲ ಇವನು ಒಳ್ಳೆ ಫ್ಯಾಮಿಲಿ, ಅವನು ಉಡುಪಿಯಲ್ಲಿ ಆ ಥರದ ಕೊಲೆಗಳಕ ಅಲ್ಲ, ಬಟ್ ಆಗಿದೆ ಏನೋ ಆಗಿದೆ ಅಂತ ನೀವು ನಂಗೆ ಇನ್ನೂ ಅದು ನೆನಪು. ಹಾಗೆ ಕಂಟಿನ್ಯೂ ಏನಂದರೆ ನಾನು ಎಲ್ಲಕ್ಕಿಂತ ನನಗೆ ಚಿಕ್ಕ ಮಗು ಇತ್ತಲ್ಲ, ಅದರ ಮೇಲೆ ಪ್ರೀತಿ ಹುಡ್ತು, ಬದಲಾವಣೆ ಆಗೋ ಒಂದು ಸ್ವಲ್ಪ ಕೋಪದಲ್ಲಿ ಇದ್ದೆ. ನಾನು ಬಂದಾಗ ಆ ಥರ ಕೋಪದಲ್ಲಿ ಇದ್ದೆ. ಬರಬೇಕಾದ್ರೆ ಜೈಲರು ಅಬ್ಬಾಯಿ ಅಂತ ತುಂಬ ಒಳ್ಳೆಯವರು, ಸುಸೈಡ್ ಮಾಡಿಕೊಂಡ್ರು. ತುಂಬ ಒಳ್ಳೆಯವರು ಇದ್ದಿದ್ದಕ್ಕೆ ಒಬ್ಬ ಜೈಲರ್ ಅವ್ರದ್ದು ಏನು ಸ್ಟೋರಿ ನನ್ನ ಹತ್ರ ಗೊತ್ತು ನನಗೆ, ಏನಕ್ಕೆ ಮಾಡಿಸಿದ್ರು, ಪ್ರೆಷರ್ ಹಾಕಿದ್ರು ಅವ್ರಿಗೆ. ಕೆಲವರೆಲ್ಲ ಹೇಳಿದಲ್ಲ, ಅಲ್ಲಿರೋ ಕ್ರಿಮಿನಲ್ಸ್ಗಳು ಇವರು ಒಳ್ಳೆ ಮನುಷ್ಯ, ಎಂಥವ್ರಿಗೆ ಹೊಡಿಯೋದೇ ರೀ, ಎಂಥ ರೌಡಿ ಬರಲಿ ಸ್ಕ್ವಾಡ್ ಅಂದರೆ ಏನಕ್ಕೆ ಹೊಡಿತಾರೆ ಅಂದರೆ ಅಲ್ಲಿ ಬೇಡದಿದ್ದು ಮಾಡ್ತಾರೆ. ಗಾಂಧಿ ಹೊಡಿಯೋಂಗಿಲ್ಲ, ಜೈಲು ಒಳಗೆ ಯಾರೂ ಕೈ ಎತ್ತಲಿಕ್ಕಿಲ್ಲ. ಯಾಕಂದರೆ ಜೈಲು ಪೊಲೀಸ್ ಬೇರೆ, CRP ಬೇರೆ, ಸ್ಟೇಷನ್ ಪೊಲೀಸ್ ಬೇರೆ. ಕ್ರೈಮ್ನವರು ಕ್ರೈಮ್ ಪೊಲೀಸ್, ಅವರು ಯಾವಾಗ ಬೇಕಾದ್ರೂ ಹೊಡಿಬೋದು, ಏನು ಬೇಕಾದ್ರೂ ಮಾಡ್ಬೋದು. ಕ್ರೈಮ್ನವರು CRPಗಳೆಲ್ಲ ಆ ಥರ ಇಲ್ಲ. ಅಲ್ಲಿ ಬಂದಾಗ ಫ್ಯಾಮಿಲಿ ಹೇಗೆ ಸ್ವೀಕರಿಸಿ ವಾಪಸ್ ಬಂದಾಗ ನಿಮ್ಮ ಕುಟುಂಬ ಅಂದರೆ ದೊಡ್ಡ ಕುಟುಂಬ, ಹೌದು, ಬಂದಾಗ ನಾವು ಸ್ವೀಕಾರ ಮಾಡಿದ್ದೆ ಸ್ವಲ್ಪ ಅಂದರೆ ಸ್ವಲ್ಪ ಹೊರಗಡೆ ಇಟ್ಟರು. ಅಂದರೆ ನನ್ನ ರಿಯಾಕ್ಷನ್ ನೋಡ್ತಾಯಿದ್ರು, ಬಗ್ಗೆ ಮಾತಾಡ್ತಾನ ಅಥವಾ ಏನಾದರೂ ನಾವರೆಲ್ಲ, ಯಾಕಂದ್ರೆ ಅವರೆಲ್ಲ ನೋಡೋಕ್ಕೆ ಬಂದಿಲ್ಲಲ್ಲ, ತಂದೆ ಒಬ್ಬರೇ ಬಂದಿದ್ದ ನಾನು ನೋಡೋಕ್ಕೆ, ನೋಡುವ ಇವನು ಎಷ್ಟು ರಫ್ ಆಗಿದ್ದಾನ ಅಥವಾ ಸ್ಮೂತಿಗಿದ್ದಾನ. ನಾನು ಸ್ಮೂತಾಗಿದ್ದೆ, ನಂಗೆ ಅದೆಲ್ಲ ಮಾತಾಗಿದ್ದು. ನಾನು ಹೇಳಿದ್ದೆ, ನಾನು ಹೋಗುವಂಥ ಗಲೀಜು ದರಿದ ಜಾಗಕ್ಕೆ ನೀವೆಲ್ಲ ಯಾಕೆ ಬರಬೇಕು ಅಂತ ನನ್ನ ಆ ಥರ ನಂಗೆ ಗೊತ್ತಿಲ್ಲ. ಫ್ಯಾಮಿಲಿಯವರು ಹಾಗೆ ಮರ್ತುಬಿಟ್ಟೆ ನಾನು. ಅಂದರೆ ನನ್ನ ಮಗು ಚಿಕ್ಕದಿತ್ತು, ಆಮೇಲೆ ಇವಳ ಜೊತೆನೇ ಇದ್ದೆ. ನಂಗೆ ಬರ್ತಿದ್ದಾಗೆ ರಾಮಮೂರ್ತಿ ಅವರು ಫಿಲ್ಮ್ ಕೊಟ್ಟರು ನನಗೆ.